ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರಃ ಗುರುಸ್ಸಾಕ್ಷಾತ್ ಪರಂ ಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಓಂ ನಾರಾಯಣ ನಾರಾಯಣ ನಾರಾಯಣ. ಸಂಘಾತಾನಾಂ ಪರಾರ್ಥತ್ವಾತ್. ಸಂಘಾತ ಅಂದರೆ ಒಂದು ಸಮುದಾಯ. ಅದಕ್ಕೆ ಉದಾಹರಣೆ ಹೇಳಿದ್ದೇವೆ, ಮನೆ ಅಥವಾ ಒಂದು ಕಂಪನಿ ಅಥವಾ ಒಂದು ಶರೀರ. ಯಾವುದೇ ಒಂದು ಸೆಟಪ್ನಲ್ಲಿ, ಒಂದು ಕಂಪನಿಯಲ್ಲಿ ಅನೇಕ ಅವಯವಗಳಿದ್ದರೆ ಆ ಅವಯವಗಳೆಲ್ಲ ತಾವು ಸ್ವತಂತ್ರವಲ್ಲ. ದೇಹದಲ್ಲಿ ನೋಡಿ ವಿವಿಧ ಅವಯವಗಳಿವೆ. ಈ ಅವಯವಗಳು ಪರಸ್ಪರ ಸಹಕಾರದಿಂದ ಕೆಲಸ ಮಾಡ್ತವೆ, ಎಲ್ಲ ಒಟ್ಟಾಗಿ ಕೆಲಸ ಮಾಡ್ತವೆ. ಉದಾಹರಣೆಗೆ ಎಲ್ಲರೂ ಕೊಡ್ತಾರೆ ನೋಡಿ, ಈ ಹಲ್ಲು ನಾಲಿಗೆ ಇಷ್ಟು ಹತ್ತಿರ ಇದೆ, ತುಂಬ ಡೆಲಿಕೇಟ್ ಪೊಸಿಷನ್, ಅದು ಕಷ್ಟವಾದ ಜಾಗ. ಆ ಜಾಗದಲ್ಲಿದ್ದರೂ ನಾಲಿಗೆಗೆ ಒಂದು ದಿವಸ ಹಲ್ಲಿನಿಂದ ನೋವಾಗಲ್ಲ. ಏಕೆ? ಪರಸ್ಪರ ಸಹಕಾರ ಎಷ್ಟು ಚೆನ್ನಾಗಿದೆ. ಈ ಇಬ್ಬರೂ ಹಲ್ಲು ನಾಲಿಗೆ ಪರಸ್ಪರ ಸಹಕಾರ ಹೇಗೆ ಮಾಡಿಕೊಳ್ತದೆ? ಏಕೆಂದರೆ ಇಬ್ಬರು ಸೇರಿಕೊಂಡು ಆತ್ಮಕ್ಕೋಸ್ಕರ ಕೆಲಸ ಮಾಡ್ತಾಯಿದ್ದಾರೆ. ಅಂದರೆ ಈ ಕೈ ಸೇರಿಕೊಂಡು ಆತ್ಮಕ್ಕೋಸ್ಕರ ಕೆಲಸ. ಒಬ್ಬ ಕೈ ಇನ್ನೊಬ್ಬರ ಕೈ ಜೊತೆಗೆ ಜಗಳ ಮಾಡಲ್ಲ. ಏಕೆ ಅಂದರೆ ತಾನು ಸ್ವತಂತ್ರವಲ್ಲ. ತಾನು ಸ್ವತಂತ್ರವಲ್ಲ. ಈ ಕೈ ಎರಡು ಪರಸ್ಪರ ಸಹಕಾರದಿಂದ ಈ ಕೈಗೆ ಏನಾದರೂ ಪೆಟ್ಟಾದರೆ ತಕ್ಷಣವೇ ಈ ಕೈ ಬಂದು ಇದಕ್ಕೆ ರಕ್ಷಕ ಮಾಡ್ತದೆ. ಇದು ಹೇಳುತ್ತದಾ, ಅಬ್ಬಾ ಅವರು ಪೆಟ್ಟು ಮಾಡಿಕೊಂಡು ನನ್ನ ಮೇಲೆ ಹೆಚ್ಚು ಪ್ರೆಷರ್ ಆಗ್ತಾ ಇದೆ, ನಾನೇಕೆ ಸಹಿಸಿಕೊಳ್ಳಬೇಕು, ನಾನೇಕೆ ಕಷ್ಟ ಅಲ್ಲ. ಏಕೆ? ಇದು ಇಬ್ಬರು ಸೇರಿಕೊಂಡು ಆತ್ಮಕ್ಕೋಸ್ಕರ, ತಾವು ಇಲ್ಲವೇ ಇಲ್ಲ. ಹಾಗೆ ಸಂಘಾತದಲ್ಲಿ ಸಮುದಾಯದಲ್ಲಿರುವ ಅವಯವಗಳು ಆತ್ಮಕ್ಕೋಸ್ಕರ ಕೆಲಸ ಮಾಡ್ತವೆ. ಆತ್ಮ ಸ್ವತಂತ್ರ, ಅರಿವಿನ ಸ್ವರೂಪವಾದ ಆತ್ಮ ಸ್ವತಂತ್ರ. ನಾವು ನಮ್ಮ ಅನುಭವದಲ್ಲಿ ಇದು ಪರೀಕ್ಷೆ ಮಾಡಬೇಕು. ಸಂಘಾತಾನಾಂ ಪರಾರ್ಥ ಎಂಬುದು ನಮ್ಮ ಜೀವನದಲ್ಲಿ ನೋಡಬೇಕು. ಯಾವುದು ನಿಜವಾಗಿ ಸ್ವತಂತ್ರ, ಯಾವುದು ಪರತಂತ್ರ. ದೇಹ, ಇಂದ್ರಿಯ, ಮನಸ್ಸುಗಳು ಎಲ್ಲವೂ ಪರತಂತ್ರವೇ, ತಮಗೋಸ್ಕರ ಇಲ್ಲ. ಮನಸ್ಸು ಒಂದು ಸಲಕರಣ, ಇನ್ನೊಬ್ಬರಿಗೆ ಉಪಯೋಗವಾಗ್ತದೆ. ಇಂದ್ರಿಯಗಳು ಸಲಕರಣ, ದೇಹವೂ ಸಲಕರಣ. ದೇಹವು ತನಗೋಸ್ಕರ ಇಲ್ಲ, ಇಂದ್ರಿಯಗಳು ತಮಗೋಸ್ಕರ ಇಲ್ಲ, ಮನಸ್ಸು ತಮಗೋಸ್ಕರ ಇಲ್ಲ, ಬುದ್ಧಿ ಇಲ್ಲ. ಇವೆಲ್ಲ ಆತ್ಮಗೋಸ್ಕರ ಕೆಲಸ ಮಾಡ್ತಾಯಿವೆ. ಆತ್ಮ ಸ್ವತಂತ್ರ, ಆತ್ಮನೇ ಸ್ವತಂತ್ರ. ಅದರಿಂದ ಯಾರು ಸ್ವತಂತ್ರ, ಯಾರು ಪರತಂತ್ರ, ಈ ವಿಂಗಡ, ಈ ವಿವೇಕ ಮಾಡಬೇಕು. ಇದೇ ಇಲ್ಲಿ ಹೇಳಿರುವ ಪ್ರಕ್ರಿಯೆ. ಯಾವುದು ಸ್ವತಂತ್ರ, ಯಾವುದು ಪರತಂತ್ರ. ದೃಗ್ದೃಶ್ಯ ಪ್ರಕ್ರಿಯೆ ಇದೆ, ಕಾರ್ಯಕಾರಣ ಇದೆ, ಪಂಚಕೋಶ ಇದೆ. ಇವೆಲ್ಲವೂ ಪ್ರಕ್ರಿಯೆ. ಇದು ಪ್ರಕ್ರಿಯೆನೇ. ಸಂಘಾತಾನಾಂ ಪರಾರ್ಥತ್ವಾತ್ ಇದೊಂದು ಪ್ರಕ್ರಿಯೆ. ಕಠೋಪನಿಷತ್ತಿನಲ್ಲಿದೆ. ಅದೇನು? ಪುರಮೇಕಾದಶದ್ವಾರಂ ಅಜಸ್ಯ ವಕ್ರಚೇತಸಃ. ಏಕಾದಶದ್ವಾರಂ ಪುರಂ. ಈ ದೇಹವನ್ನೇ ಒಂದು ಪುರ, ನಗರ ಹೇಳ್ತಾನೆ. ನಗರ ಅಂದರೆ ಒಂದು ರಾಜರ ಕೋಟೆ. ಇದಕ್ಕೆ ಏಕಾದಶ ದ್ವಾರ ಇದೆ. ಈ ಕಣ್ಣು, ಕಿವಿ ಎಲ್ಲ, ಬಾಯಿ ಎಲ್ಲ, ಶರೀರವೆಲ್ಲ ಅವಯವ. ಇದರಲ್ಲಿ ಒಂದು ಕೋಟೆಯಲ್ಲಿ ಒಂದು ಯಜಮಾನ ಇದ್ದಾನೆ. ಆ ಯಜಮಾನನಿಗೋಸ್ಕರ ಈ ದೇಹವೆಲ್ಲ ಕೆಲಸ ಮಾಡ್ತಾಯಿದೆ. ಪುರಮೇಕಾದಶದ್ವಾರಂ ಅಜಸ್ಯ ಅವಕ್ರಚೇತಸಃ ಕಠೋಪನಿಷತ್ತಿನಲ್ಲಿ. ಇದು ಒಂದು ಪ್ರಕ್ರಿಯೆ, ವೇದಾಂತ ಪ್ರಕ್ರಿಯೆನೇ. ನಮ್ಮಲ್ಲಿ ಯಾವುದು ಸ್ವತಂತ್ರ, ಯಾವುದು ಪರತಂತ್ರ. ಇಲ್ಲಿ ಅಧ್ಯಾಸ ಏನಾಯಿತಂದರೆ, ಪರತಂತ್ರವಾದ ಇಂದ್ರಿಯ ಮನಸ್ಸುಗಳನ್ನು ಸ್ವತಂತ್ರ ಆತ್ಮ ಎಂದು ತಗೊಂಡು ಬಿಟ್ಟಿದ್ದೀವಿ. ಅದರಿಂದ ಏನಾಗ್ತಾ ಇದೆ, ಆತ್ಮನನ್ನು ಮನಸ್ಸು ಮೇಲೆ, ಅಹಂ ಪ್ರತ್ಯಯ ಮೇಲೆ ಅಧ್ಯಾರೋಪ ಮಾಡಿದ್ದೀವಿ. ಆತ್ಮನನ್ನು ಅನಾತ್ಮ ಮೇಲೆ ಮಾಡುವುದರಿಂದ ಏನಾಗ್ತಾ ಇದೆ, ಆತ್ಮದ ಸ್ವತಂತ್ರ ಇಂದ್ರಿಯ ಮನಸ್ಸುಗಳಿಗೆ ಇದ್ದಂತೆ ನೋಡಿ ಅಹಂ ಪ್ರತ್ಯಯವೇ ಸ್ವತಂತ್ರ ಅಂದ್ಕೊಳ್ತಾನೆ. ನಾನು ಬುದ್ಧಿ ಸ್ವತಂತ್ರ ಅಂದ್ಕೊಳ್ತಾನೆ. ನಾನು ಬುದ್ಧಿ ಸ್ವತಂತ್ರವಾದರೆ ಮತ್ತೆ ಬೇಜಾರು ಮಾಡ್ಕೊಳ್ತಾನೆ. ಬೇಜಾರು ಏಕಪ್ಪ, ನೀವು ಸ್ವತಂತ್ರ ಹೇಳಿದ್ದರೆ, ಮತ್ತು ಭಯ ಆಗ್ತಾಯಿದೆ, ನಾನೇನು ಮಾಡಲಿ ಎಂದು ಹೇಳ್ತಾನೆ. ಅಂದರೆ ನೀನು ಪರತಂತ್ರ ಆಗಿಬಿಟ್ಟಿದ್ದೆ. ಅಂದರೆ ಹೌದು, ನಾನು ಪರತಂತ್ರನೇ. ನೀವು ಪರತಂತ್ರ ಆದರೆ మరి ಸ್ವತಂತ್ರ ಎಲ್ಲಿ ಅಂದರೆ, ಒಂದು ಸೈಡು ಪರತಂತ್ರ ಹೇಳ್ತಾನೆ, ಒಂದು ಸೈಡು ಸ್ವತಂತ್ರ ಹೇಳ್ತಾನೆ.
ಅದು ಎಲ್ಲಿ ದೋಷ ಇದೆ ಅವ್ರಿಗೆ ಅರ್ಥವಾಗ್ತಾ ಇಲ್ಲ. ಆದ್ದರಿಂದ ಇಲ್ಲಿ ಭಾಷ್ಯಕಾರರು ಹೇಳ್ತಾರೆ, ಶಂಕರಾಚಾರ್ಯರು, ನಿನ್ನಲ್ಲಿ ನೀವು ಸ್ವತಂತ್ರವಾದ ಚೈತನ್ಯ ಸ್ವರೂಪವ, ಪರತಂತ್ರವಾದ ಇಂದ್ರಿಯ ಮನಸ್ಸುಗಳ ಮೊದಲದ ನೋಡು. ಅದನ್ನೇ ಇಲ್ಲಿ ವಿವೇಕ ಮಾಡ್ತಾ ಇದ್ದಾರೆ. ಚಿತಿಮತ್ವೇ, ನೀವು ಇನ್ನೊಬ್ಬರಿಂದ ಪ್ರೇರಿತರಾಗಿದ್ದೀಯಾ? ಇಂದ್ರಿಯ ಮನಸ್ಸುಗಳಾದರೆ ಇನ್ನೊಬ್ಬರಿಗೋಸ್ಕರ ಕೆಲಸ ಮಾಡ್ತಾರೆ. ಕೈಕಾಲುಗಳು ತಮಗೋಸ್ಕರ ಇಲ್ಲ, ಆತ್ಮಗೋಸ್ಕರ ಇವೆ ಅಲ್ಲವೇ? ನಡೆಯುವಾಗ ಏನೋ ಬಂದುಬಿಟ್ಟಿದೆ ಅಂದರೆ ಹೀಗೆ ಬಗ್ಗುತ್ತಾನೆ, ಇಲ್ಲೇನೋ ನೋವಾಯಿತು ಅಂದರೆ ಕಾಲೆತ್ತುತ್ತಾನೆ. ಇದೆಲ್ಲ ಯಾರಿಗೋಸ್ಕರ? ಆತ್ಮಗೋಸ್ಕರ. ಆತ್ಮಕ್ಕೆ ತೊಂದರೆ ಆಗ್ತದೆ, ಅಮ್ಮೋ ನೋವಾಗಬಾರದು, ಆತ್ಮಕ್ಕೆ ನೋವಾಗಬಾರದು. ದೇಹವೆಲ್ಲ ಹೊಂದಿಕೊಳ್ತದೆ, ಮನಸ್ಸು ಹೊಂದಿಕೊಳ್ತದೆ, ಇಂದ್ರಿಯಗಳು ಹೊಂದಿಕೊಳ್ತವೆ ಅಲ್ಲವೇ? ಮನುಷ್ಯನಿಗೆ ದೇಹವು ಅಷ್ಟು ಪ್ರಿಯವಾದರೆ ಆತ್ಮಹತ್ಯೆ ಏಕೆ ಮಾಡ್ಕೊಳ್ತಾನೆ? ದೇಹವೇ ತಾನಾದರೆ, ದೇಹವೇ ಅಷ್ಟು ಪ್ರಿಯವಾದರೆ ಆತ್ಮಹತ್ಯೆ ಏಕೆ ಮಾಡ್ಕೊಳ್ತಾನೆ? ಏಕೆಂದರೆ ಈ ದೇಹದಲ್ಲಿ ಬದುಕುವುದು ದುಃಖಕರವಾದರೆ ಏಕೆ ನನಗೆ ದೇಹವನ್ನು ಬಿಡ್ತೀನಿ ಎಂದು ಹೇಳ್ತಾನೆ. ಏಕೆ? ನನ್ನ ಸುಖ ಮುಖ್ಯ, ನಾನು ಮುಖ್ಯ, ಆತ್ಮ ಮುಖ್ಯ. ಆತ್ಮಕ್ಕೋಸ್ಕರ ದೇಹವನ್ನು ಬಿಡ್ತಾನೆ. ಸುಳ್ಳು ಹೇಳ್ತಾನೆ. ನೋಡಿ, ಜನರು ಸುಳ್ಳು ಹೇಳ್ತಾರೆ, ಮೋಸ ಮಾಡ್ತಾರೆ, ಹಿಂಸೆ ಮಾಡ್ತಾರೆ. ಅಂದರೆ ಈ ಸುಳ್ಳು ಹೇಳುವುದು, ಹಿಂಸೆ ಮಾಡುವುದು, ಮೋಸ ಮಾಡುವುದು ಸೂಕ್ಷ್ಮವಾಗಿ ಗಮನಿಸಿದ್ದರೆ ಅದರಲ್ಲಿ ಆತ್ಮನೇ ಇದೆ. ಅಂದರೆ ಸುಳ್ಳು ಹೇಳುವುದು ಒಳ್ಳೆಯದು ಎಂದು ಹೇಳ್ತಾ ಇಲ್ಲ, ಮೋಸ ಮಾಡುವುದು, ಹಿಂಸೆ ಮಾಡುವುದು ಒಳ್ಳೆಯದು ಎಂದು ಅರ್ಥ ಅಲ್ಲ. ಅದು ಅಧರ್ಮವೇ. ಆ ಧರ್ಮವಾದ ಪಕ್ಕಕ್ಕಿಡಿ. ಮೊದಲು ಸುಳ್ಳಾದರೆ ಏಕೆ ಹೇಳ್ತಾ ಇದ್ದಾನೆ? ಇದು ಹೇಳಿದ್ದರೆ ನನಗೇನೋ ಸುಖ ಉಂಟಾಗುತ್ತದೆ ಅಂದ್ಕೊಂಡು ಹೇಳ್ತಾನೆ. ಹಿಂಸೆ ಏಕೆ ಮಾಡ್ತಾನೆ? ಇವರಿಂದ ನನಗೆ ತೊಂದರೆ ಆಗುತ್ತದೆ, ಇವನು ಬದುಕಿದ್ದರೆ ನನಗೆ ತೊಂದರೆ ಕೊಟ್ಟ, ಅದರಿಂದ ಇವನನ್ನು ದೂರ ಮಾಡಿಕೊಳ್ಳಬೇಕು ಎಂದು ದ್ವೇಷದಿಂದ ದೂರ ಮಾಡ್ತಾನೆ. ಯಾರು ನನಗೆ ದುಃಖಕಾರಕವೋ ಅವನ್ನು ದ್ವೇಷ ಮಾಡ್ತಾನೆ. ದ್ವೇಷ ಅವರ ಮೇಲೆ ಅಲ್ಲ, ನನ್ನ ಸುಖ. ಇವನಿಂದ ನನಗೆ ಉಂಟಾಗುವ ದುಃಖವನ್ನು ದೂರ ಮಾಡಬೇಕು. ಇವನಿಂದ ಉಂಟಾಗುವ ದುಃಖವನ್ನು ನಾನು ಬಿಡಿಸ್ಕೊಂಡರೆ ನಾನು ಸುಖವಾಗಿರ್ತೀನಿ. ಅದರಿಂದ ದ್ವೇಷ ಮಾಡ್ತಾನೆ. ಅದರಿಂದ ಈ ದ್ವೇಷ, ಹಿಂಸಾ, ಇನ್ನೊಬ್ಬರಿಗೆ ಅನ್ಯಾಯ ಇವುಗಳೆಲ್ಲ ಅಧ್ಯಸ್ಥಗಳು. ಆತ್ಮನ ನಿಜವಾದ ಸ್ವರೂಪಗಳನ್ನು ಅಧ್ಯಸ್ಥ ಮಾಡ್ತಾ ಇದ್ದಾನೆ. ಅಭ್ಯಾಸದಿಂದ ಆಗುತ್ತಾ ಇದೆ. ಅಂದರೆ ದೇಹದ ಸುಖಕ್ಕೋಸ್ಕರ ಇನ್ನೊಬ್ಬರನ್ನು ಹಿಂಸೆ ಮಾಡ್ತಾನೆ, ಮೋಸ ಮಾಡ್ತಾನೆ, ಸುಳ್ಳು ಹೇಳ್ತಾನೆ. ಇಲ್ಲಿ ತಪ್ಪು ವೇದಾಂತ ದೃಷ್ಟ್ಯ, ಧರ್ಮಶಾಸ್ತ್ರ ದೃಷ್ಟ್ಯ ಅಲ್ಲ. ಧರ್ಮಶಾಸ್ತ್ರ ದೃಷ್ಟ್ಯ ಅದು ತಪ್ಪೇ. ವೇದಾಂತ ದೃಷ್ಟ್ಯ ಸುಳ್ಳು ಹೇಳುವುದರೇನು ತಪ್ಪಿಲ್ಲ. ತಪ್ಪೆಲ್ಲಿದೆ? ದೇಹವು ನಾನು ಎಂದು ಹೇಳಿಕೊಳ್ಳುವುದರಿಂದ, ದೇಹವು ನಾನು ಎಂದು ತಿಳ್ಕೊಳ್ಳುವುದರಿಂದ, ಈ ದೇಹವೇ ನಾನಾದರೆ ಇದರ ಸುಖಕ್ಕೋಸ್ಕರ ಎಲ್ಲರನ್ನಾದರೂ ಹಿಂಸೆ ಮಾಡ್ತೀನಿ. ಅವರನ್ನು ಹಿಂಸೆ ಮಾಡಿ ಆದರೂ ನಾನು ದೇಹವನ್ನು ಸುಖವಾಗಿಟ್ಕೊಳ್ತೀನಿ. ಅವರಿಗೆ ಅನ್ಯಾಯ ಮಾಡಿ ಆದರೂ ದೇಹವನ್ನು ಸುಖವಾಗಿಟ್ಕೊಳ್ತೀನಿ. ಏಕೆ? ದೇಹವೇ ನಾನು. ಆದರೆ ಅಲ್ಲಿ ಇನ್ನೊಂದವರಿಗೆ ಗೊತ್ತಾಗ್ತಾ ಇಲ್ಲ, ನಾನು ದೇಹಕ್ಕಿಂತ ಹೆಚ್ಚಿನವನು, ನನ್ನ ಆತ್ಮಸ್ವರೂಪ ಚೈತನ್ಯ ಸ್ವರೂಪ ದೇಹಕ್ಕಿಂತ ಮೀರಿ ದಾಟಿ ವ್ಯಾಪಕವಾಗಿ ಎಲ್ಲರ ಆತ್ಮಗಳನ್ನು ಸೇರಿಸಿಕೊಂಡಿದೆ. ಅದು ನನ್ನ ನಿಜವಾದ ಆತ್ಮ. ಆ ಆತ್ಮ ತಿಳ್ಕೊಂಡರೆ ಇನ್ನೊಬ್ಬರಿಗೆ ಅನ್ಯಾಯ ಮಾಡಲ್ಲ ಅಲ್ಲವೇ? ಇನ್ನೊಬ್ಬರಿಗೆ ಅನ್ಯಾಯ ಏಕೆ ಮಾಡಬಾರದು? ಇನ್ನೊಬ್ಬರಿಗೆ ಮೋಸ ಏಕೆ ಮಾಡಬಾರದು? ಇನ್ನೊಬ್ಬರನ್ನು ಏಕೆ ಸಾಯಿಸಬಾರದು? ಏಕೆ ಅಂದರೆ ಶಾಸ್ತ್ರ ಹೇಳಿದೆ, ಕಾನೂನು ಹೇಳಿದೆ, ಅದರಿಂದ ಮಾಡಬಾರ್ದು ಅಷ್ಟೇ. ನಮ್ಮ ವೇದಾಂತ ಅರ್ಥ ಏನು ಹೇಳ್ತದೆ ಗೊತ್ತಾ? ಇನ್ನೊಬ್ಬರು ಬೇರೆ ಅಲ್ಲ, ಅದು ನೀನೇ. ಅವರ ಆತ್ಮ ನೀನೇ. ನೀನು ಈ ಒಂದು ದೇಹಕ್ಕೆ ಪರಿಮಿತವಾಗಿರುವವನಲ್ಲ, ಎಲ್ಲರ ದೇಹದಲ್ಲಿರುವ ಆತ್ಮ ನೀನೇ. ಅದೊಂದೇ ಆತ್ಮ. ಎಲ್ಲರ ದೇಹದಲ್ಲಿರುವ ಆತ್ಮ ಒಂದೇ ಆದರೆ, ಅದೇ ನನ್ನ ನಿಜ ಸ್ವರೂಪವಾದರೆ ಆ ಆತ್ಮಕ್ಕೆ ಅನುಕೂಲವಾಗಿ ನಡೆಯುತ್ತಾನೆ. ಎಲ್ಲರ ಆತ್ಮ ತಾನೇ ಅಂದರೆ ಇನ್ನೊಬ್ಬರನ್ನು ಹೊಡೆಯಬೇಡ, ಹಿಂಸೆ ಮಾಡಬೇಡ, ಅನ್ಯಾಯ ಮಾಡಬೇಡ ಎಂದು ಯಾರೂ ಹೇಳಬೇಕಾಗಿಲ್ಲ. ಏಕೆಂದರೆ ತನ್ನ ಆತ್ಮ ಮೇಲೆ ಪ್ರೀತಿ ಸಹಜ. ಯಾರು ಹೇಳಿ ಮಾಡಿಕೊಳ್ಳಲ್ಲ. ತನ್ನ ಮೇಲೆ ತನ್ನ ಪ್ರೀತಿ ಏಕೆ ಮಾಡ್ತಾನೆ? ಯಾರಾದರೂ ಹೇಳಿಕೊಟ್ರ? ನಿನ್ನ ಮೇಲೆ ನೀನು ಪ್ರೀತಿ ಮಾಡ್ಕೋ, ನಿನ್ನನ್ನು ನೀವು ಚೆನ್ನಾಗಿ ನೋಡ್ಕೋ, ನಿನಗೆ ನೀವು ತೊಂದರೆ ಕೊಡಬೇಡ, ನಿನಗೆ ನೀನು ಸುಖವಾಗಿಟ್ಕೋ, ತಾಯಿ ತಂದೆ ಹೇಳಿದ್ದಾರ? ಅವರು ಹೇಳದಿದ್ದರೂ ಆಗುತ್ತದೆ. ಏಕೆ? ಇದು ಸಹಜ. ಆತ್ಮನಸ್ತು ಕಾಮಾಯ ಸರ್ವವಿಧಂ ಪ್ರಿಯಂ ಭವತಿ, ಮೈತ್ರೇಯಿಗೆ ಯಾಜ್ಞವಲ್ಕ್ಯ ಹೇಳಿದ್ದಾರೆ. ಆದರೆ ತಪ್ಪೆಲ್ಲಿ ಅಷ್ಟು. ಅದರಿಂದ ಈ ಆತ್ಮಕ್ಕೋಸ್ಕರ, ಆತ್ಮ ಅಂದರೆ ತಾನು,
ತನ್ನ ಸುಖಕ್ಕೋಸ್ಕರ ಪ್ರಯತ್ನ ಮಾಡುವುದು, ತನ್ನ ದುಃಖಕ್ಕೋ ತನಗೆ ಯಾವುದು ದುಃಖಕಾರಕವೋ ಅದನ್ನು ದೂರವಾಗಿಡುವುದು, ಇದು ಸಹಜ. ಇದು ಯಾರೇನು ಮಾಡೋಕ್ಕಾಗಲ್ಲ. ನೀವು ಎಷ್ಟು ಹೇಳಿದರೂ ಇದನ್ನು ನಿಲ್ಲಿಸೋಕ್ಕಾಗಲ್ಲ. ಇದು ಪ್ರಕೃತಿ ಸಿದ್ಧ ಸಹಜ. ಬೆಂಕಿಗೆ ಬಿಸಿ ಹೇಗಿರುತ್ತದೋ ಇದು ಅಷ್ಟು ಸಹಜ. ಯಾರೇನು ಮಾಡೋಕ್ಕಾಗಲ್ಲ. మరి ತಪ್ಪೆಲ್ಲಿದೆ? ನೀವು ಆತ್ಮನೇ ಸ್ವತಂತ್ರ, ಆತ್ಮಸುಖಕ್ಕೋಸ್ಕರನೇ ಎಲ್ಲ ಮಾಡುವುದು. ಅದರಲ್ಲಿ ತಪ್ಪೇನಿಲ್ಲ. ಏಕೆಂದರೆ ತಪ್ಪೋ ಒಪ್ಪೋ ಅದಿರೋದು ಸ್ವಭಾವ, ಅದು ಸ್ವರೂಪ. ನೋಬಡಿ ಕ್ಯಾನ್ ಡೂ ಎನಿಥಿಂಗ್ ಬಿಕಾಸ್ ಇಟ್ ಈಸ್ ಬಿಯಾಂಡ್ ಯುವರ್ ಎಫರ್ಟ್. ನಿಮ್ಮ ಪ್ರಯತ್ನವನ್ನು ಮೀರಿದೆ, ಇದು ಸಹಜ ಸಿದ್ಧ. మరి ತಪ್ಪೆಲ್ಲಿದೆ ಅಂದರೆ ನಾನೆಂಬುದು ಈ ದೇಹಕ್ಕೆ ಪರಿಮಿತ ಮಾಡಿ ಅವರೆಲ್ಲರೂ ನಾನಲ್ಲ. ಯಾವುದನ್ನು ನಾನಲ್ಲ ಅಂದ್ಕೊಳ್ತೀವೋ ಅವರನ್ನು ಹಿಂಸೆ ಮಾಡ್ತೀವಿ. ಯಾವುದು ನಾನು ಅಂದ್ಕೊಳ್ತೀವೋ ಈ ದೇಹ ಸುಖಕ್ಕೋಸ್ಕರ ಆ ದೇಹವನ್ನು ಹಿಂಸೆ ಮಾಡ್ತೀವಿ. ಏಕೆ? ನಾನು ಇಲ್ಲೇ ಇದ್ದೀನಿ, ಅಲ್ಲಿಲ್ಲ. ಈ ತಪ್ಪು ತಿಳುವಳಿಕೆಯನ್ನು ಸರಿ ಮಾಡಿ ಆತ್ಮವನ್ನು ವ್ಯಾಪಕವಾಗಿ ತಿಳ್ಕೊಂಡರೆ ಈಗ ಅವರನ್ನು ಹಿಂಸೆ ಮಾಡಲ್ಲ. ಏಕೆ? ಅದು ನಾನೇ. ಎಲ್ಲ ಪ್ರಾಣಿಗಳು, ಎಲ್ಲ ಜೀವರಾಶಿಗಳು, ಪ್ರತಿಯೊಂದು ವಸ್ತುವು ನಾನೇ ಆದರೆ ನನ್ನನ್ನು ನಾನೇ ಏಕೆ ಹಿಂಸೆ ಮಾಡ್ಕೊಳ್ತೀನಿ? ತನ್ನನ್ನು ತಾನು ಹಿಂಸೆ ಮಾಡಲ್ಲ, ಅದು ಸಹಜ ಸಿದ್ಧ. ತನ್ನನ್ನು ತಾನು ಸಹಜವಾಗಿ ಪ್ರೀತಿ ಮಾಡ್ತಾನೆ, ಅದು ಸಹಜ. ಎಲ್ಲರೂ ನಾನೇ ಆದರೆ ಎಲ್ಲರನ್ನೂ ಪ್ರೀತಿಯಿಂದಲೇ ನೋಡ್ತೀನಿ. ಇನ್ನೊಬ್ಬರು ಹೇಳಬೇಕಾಗಿಲ್ಲ. ಅಲ್ಲ ಅವರು ಕೆಟ್ಟವರು, ಅವರು ನಿಮಗೆ ಅನ್ಯಾಯ ಮಾಡಿದ್ದಾರೆ, ಆದರೆ ನೀವು ದ್ವೇಷ ಮಾಡು ಹೇಳಿದ್ದರೂ ದ್ವೇಷ ಮಾಡಲ್ಲ. ಏಕೆ? ಅದು ನಾನೇ. ನನಗೂ ತಪ್ಪಿ ಈ ಕೈಗೆ ಹೊಡೆದರೂ ಈ ಕೈಯನ್ನು ನಾವು ಹೊಡೆಯುತ್ತೀವಿ. ತಪ್ಪಿ ಏನೋ ಗೊತ್ತಿಲ್ಲ, ಇದೇನೋ ಹಾಗೆ ಇದರ ಮೇಲೆ ಬಿದ್ದಿತ್ತು, ಇದಕ್ಕೆ ನೋವಾಯಿತು. ನೋವಾದರೆ ಈ ಕೈ ಹೊಡೆಯಿತು, ಇದಕ್ಕೆ ಶಿಕ್ಷೆ ಕೊಡು ಎಂದು ಹೇಳ್ತದೆ. ಈ ಕೈ ಹೇಳ್ತದೆ, ಆತ್ಮ ಹೇಳ್ತದೆ. ಏಕೆ? ಇದಕ್ಕೆ ಶಿಕ್ಷೆ ಕೊಟ್ಟರೆ ಮತ್ತೆ ನನಗೆ ಅಲ್ಲವೇ? ಆದ್ದರಿಂದ ಯಾರಿಗೆ ಹಿಂಸೆ ಮಾಡಿದರೂ ತನ್ನ ಆತ್ಮನೇ ನೊಂದುಕೊಳ್ತದೆ. ಅದರಿಂದ ಯಾರನ್ನು ಸಹಜವಾಗೇ ಮಾಡಲ್ಲ. ಅದಕ್ಕೋಸ್ಕರ ಅವರಿಗೆ ಜ್ಞಾನಿಗೆ ಎಲ್ಲರಲ್ಲಿರುವ ಆತ್ಮ ತಾನೇ ಎಂದು ತಿಳ್ಕೊಂಡಿರುವ ಜ್ಞಾನಿಗೆ ಯಾವ ನೀತಿ ನಿಯಮಗಳು ಧರ್ಮಗಳಿಲ್ಲ ಎಂದು ಹೇಳಿದ್ದರು. ಅಂದರೆ ಅರ್ಥ ಧರ್ಮ ಹೊರಗಿನಿಂದ ಹೇಳಬೇಕಾಗಿಲ್ಲ. ಬೇಕಾಗಿರುವ ಧರ್ಮವೆಲ್ಲ ತನ್ನ ಆತ್ಮದಲ್ಲೇ ಇದ್ದು ಬಿಡ್ತದೆ, ಆತ್ಮಸ್ವರೂಪದಲ್ಲೇ ಇದ್ದು ಬಿಡ್ತದೆ. ಅವರು ಹೊರಗಿನಿಂದ ಕಲಿಯಬೇಕಾಗಿಲ್ಲ. ಇನ್ನೊಬ್ಬರು ಹೆದರಿಸಿ ಹೇಳಿ ಹಾಗೆ ಮಾಡು ಹೇಗೆ ಮಾಡು, ಇಲ್ಲದಿದ್ದರೆ ನಿಮಗೆ ಶಿಕ್ಷೆ ಕೊಡ್ತೀವಿ ಎಂದು ಯಾರೂ ಹೆದರಿಸಬೇಕಾಗಿಲ್ಲ. ಶಿಕ್ಷೆ ಕೊಡದಿದ್ದರೂ ಅವರು ತಪ್ಪು ಮಾಡಲ್ಲ. ಆಕರ್ಷಣ ತೋರಿಸಿದ್ದರೂ ಆಕರ್ಷಣಕ್ಕೋಸ್ಕರ ಮಾಡಲ್ಲ. ಸಹಜವಾಗಿ ಪ್ರೀತಿಯಿಂದ ಇರುತ್ತಾನೆ, ಎಲ್ಲರನ್ನೂ ಪ್ರೀತಿಯಿಂದಲೇ ನೋಡ್ತಾನೆ. ಏಕೆ ಅಂದರೆ ಅದು ಆತ್ಮಸ್ವರೂಪ. ಎಲ್ಲರಲ್ಲಿ ತಾನಿದ್ದಾನೆ ಎಂದು ತಿಳ್ಕೊಂಡವನು ಸಹಜವಾಗೇ ಇರುತ್ತಾನೆ. ನಿಜವಾಗಿ ಅಂಥ ಜ್ಞಾನಿ ಸ್ವರೂಪವನ್ನೇ ಇಟ್ಟುಕೊಂಡು ಸಾಮಾನ್ಯರಿಗೆ ಕಾನೂನು ಧರ್ಮ ನಿಯಮಗಳು ಮಾಡಿಬಿಟ್ಟರು. ಈ ನಿಯಮಗಳೆಲ್ಲ ಅಲ್ಲಿಂದಲೇ ಬರ್ತವೆ. ಇಲ್ಲದಿದ್ದರೆ ನಿಯಮಕ್ಕೆ ಕಾರಣವೇನು? ಈ ಕಾನೂನುಗಳು ನಿಯಮಗಳು ಮಾಡಿದ್ದಕ್ಕೇಕೆ? ಯಾರು ಮಾಡಿದ್ದಾರೆ, ಹೇಗೆ ಮಾಡಿದ್ದಾರೆ, ಇದಕ್ಕೆ ಆಧಾರವೇನು? ಇಲ್ಲಿಂದಲೇ, ಆತ್ಮತತ್ವದಿಂದಲೇ ಈ ಭಾಷ್ಯ ನಿಯಮಗಳು ಧರ್ಮಗಳೆಲ್ಲ ಬಂದುಬಿಟ್ಟಿವೆ. ಧರ್ಮಗಳಿಗೆ ಮೂಲ ಆತ್ಮಸ್ವರೂಪವೇ. ಆದ್ದರಿಂದ ಆತ್ಮಸ್ವರೂಪವು ಆನಂದವಾಗಿರಬೇಕು. ಅದಕ್ಕೋಸ್ಕರನೇ ನಾವು ಮಾಡುವ ಪ್ರಯಾಸಗಳೆಲ್ಲ. ಅದು ಆನಂದವಾಗಿದ್ದರೆ ಎಲ್ಲ ಪ್ರಯಾಸಗಳು ಮುಗಿಯಿತು. ಎಲ್ಲ ಆಯಾಸಗಳು, ಪ್ರಯಾಸಗಳು, ಕಷ್ಟಗಳು, ಪ್ರಯತ್ನಗಳೆಲ್ಲ ಮುಗಿದು ಬಿಡ್ತವೆ. ಆದ್ದರಿಂದ ಇನ್ನೊಬ್ಬರಿಗೆ ಅನ್ಯಾಯ ಮಾಡಬೇಡ, ಹಿಂಸೆ ಮಾಡು ಯಾರೂ ಹೇಳಬೇಕಾಗಿಲ್ಲ. ತಾಯಿಗೆ ಹೇಳಬೇಕಾ ಈ ಮಗುವನ್ನು ಚೆನ್ನಾಗಿ ನೋಡ್ಕೋ, ಹಿಂಸೆ ಮಾಡಬೇಡ ಎಂದು? ಏಕೆ? ಆ ಮಗು ತಾನೇ, ತನ್ನ ಶರೀರದಲ್ಲಿ ಅಂತರ್ಭಾಗ. ಯಾರೂ ಹೇಳಬೇಕಾಗಿಲ್ಲ. ನೀವು ಹೇಳಿದ್ದಕ್ಕಿಂತ ಹೆಚ್ಚೇ ನೋಡ್ಕೊಳ್ತಾಳೆ ತಾಯಿ. ಏಕೆ? ಅದು ಸಹಜ ಸಿದ್ಧ. ಎಲ್ಲಿ ಸಹಜ ಸಿದ್ಧ ಇರುತ್ತದೋ ನೀವು ಯಾವ ಕಾನೂನು ಕೃತಕ ಆಗುತ್ತದೆ. ಕಾನೂನು ಮಾಡಿದ್ದೆಲ್ಲ ಕೃತಕ ಆಗುತ್ತದೆ. ಇದು ಸಹಜ ಸಿದ್ಧ ತಾನೇ ಮಾಡ್ತದೆ. ತಾನೇ ಆ ಸಹಜ ಸಿದ್ಧವನ್ನು ಇಟ್ಕೊಂಡೇ ಕಾನೂನುಗಳು ಮಾಡ್ತೀವಿ. ಕಾನೂನೆಲ್ಲ ಅಲ್ಲಿಂದಲೇ ಬರ್ತದೆ. ಅದೇ ಮೂಲ. ಕಾನೂನಿಗೆ ಮೂಲವೇ ಆ ಸತ್ಯ. ಹಾಗೆ ಆತ್ಮತತ್ವವೇ ಸಹಜ ಸಿದ್ಧ. ಅದರಿಂದ ತಪ್ಪು ಇನ್ನೊಬ್ಬರಿಗೆ ಅನ್ಯಾಯ ಮಾಡಬೇಡ, ಅದು ಮಾಡಬೇಡ, ಅದೆಲ್ಲ ಧರ್ಮ ಹೇಳ್ತೀವಲ್ಲ ಅಂದರೆ ಅದು ತಾತ್ಕಾಲಿಕವಾಗೇ. ಮನುಷ್ಯರಿಗೆ, ಅತ್ಯಂತ ಪಾಮರ ಜನರಿಗೆ ನಾನು ದೇಹ ಮಾತ್ರ ಎಂದಿಟ್ಕೊಂಡು ಇನ್ನೊಬ್ಬರಲ್ಲ ಎಂದು ತಿಳ್ಕೊಳ್ತಾನೆ. ಅದಕ್ಕೋಸ್ಕರ ಅವರನ್ನು ಅನ್ಯಾಯ ಮಾಡಬೇಡ, ಅವರಿಗೆ ಹಿಂಸೆ ಮಾಡಬೇಡ, ಪರೋಪಕಾರ ಪುಣ್ಯಾಯ ಪಾಪಾಯ ಪರಪೀಡನಂ ಎಂದು ಹೇಳ್ತದೆ. ಎಲ್ಲ ಧರ್ಮಶಾಸ್ತ್ರಗಳಲ್ಲಿ ಹೇಳಿದ್ದು ಅದೆಲ್ಲ ಸಂಗ್ರಹ ಮಾಡಿ ಒಂದೇ ಶ್ಲೋಕದಲ್ಲಿ ಹೇಳ್ತೀನಿ ಎಂದು ಹೇಳ್ತಾರೆ ಅಲ್ಲವೇ? ಅದೆಲ್ಲ ಸಂಗ್ರಹ ಮಾಡಿ ಅದೇನು ಅದೋಕೆ ಅದು ಎರಡನೆಯ ಪಂಕ್ತಿ. ಮೊದಲನೆಯ ಪಂಕ್ತಿ ನೆನಪಾಗ್ತಾ ಇಲ್ಲ, ತುಂಬ ದಿವಸ ಆಯಿತು. ಅಂದರೆ ಅನೇಕ ಶಾಸ್ತ್ರಗಳ ಸಾರವನ್ನೆಲ್ಲ ಹೇಳ್ತೀನಿ ಎಂದು ಮೊದಲನೆಯ ಪಂಕ್ತಿ. ಎರಡನೆಯ ಪಂಕ್ತಿ ಆ ಸಾರವೇನು ಅಂದರೆ ಪರೋಪಕಾರ ಪುಣ್ಯಾಯ ಪಾಪಾಯ ಪರಪೀಡನ.
ಪರೋಪಕಾರ ಮಾಡಿದ್ದರೆ ಪುಣ್ಯ, ಇನ್ನೊಬ್ಬರಿಗೆ ಅನ್ಯಾಯ ಮಾಡಿದ್ದರೆ ಪಾಪ, ಅಪಕಾರ ಮಾಡಿದ್ದರೆ ಪಾಪ. ಎಲ್ಲ ಧರ್ಮಶಾಸ್ತ್ರಕ್ಕೆ ಈ ಎರಡೇ ನಿಯಮಗಳು, ಇದರಲ್ಲಿ ಎಲ್ಲ ಬಂದುಬಿಟ್ಟಿವೆ. ಪರೋಪಕಾರ ಪುಣ್ಯಾಯ ಪಾಪಾಯ ಪರಪೀಡನಂ. ಅಂದರೆ ಇದರಲ್ಲಿ ಮೂಲ ತತ್ವವೇನು ಅಂದರೆ, ಇನ್ನೊಬ್ಬರಿಲ್ಲ, ಅವರು ನೀನೇ, ನಿನಗೆ ಅನ್ಯಾಯ ಮಾಡ್ಕೊಳ್ತಾ ಇದ್ದೀವಿ. ಈ ದೇಹ, ಈ ಕೈ ನಾನಲ್ಲ, ಉದಾಹರಣೆ ಹೇಳ್ತೀನಿ. ಈ ಕೈ ನಾನಲ್ಲ ಎಂದು ಪಕ್ಕಕ್ಕಿಟ್ಟು ಇವರು ಪುಸ್ತಕ ಓದ್ತಾ ಇದ್ದರೆ ಕೈ ಬಂದು ಇಲ್ಲಿ ಕೂತಿರ್ತದೆ. ಏಯ್ ನಾನಲ್ಲ ಎಂದು ಹೇಳಿದ್ದೀನಿ, ಏಕೆ ಬಂದಿದ್ದಿ ಎಂದು ಹೇಳಿ ಕೈಯನ್ನು ಬಿಸಾಕ್ತಾನೆ. ಬಿಸಾಕಿದ ಅದು ಮತ್ತೆ ಬರ್ತದೆ ಅಲ್ಲವೇ, ಮತ್ತೆ ಬರ್ತದೆ. ನಾನು ಅಲ್ಲ ಹೇಳಿದ್ದೆ, ಏಕೆ ಬರ್ತಾ ಇದೆ? ನನಗೆ ಬೇಡ ಅಂದರೆ ಬರ್ತಾ ಇದನ್ನು ಹೊಡೆಯೋಣ ಇದೆ. ಶಿಕ್ಷೆ ಹೊಡೆಯುತ್ತಾನೆ. ಹೊಡೆದ್ರೆ ಯಾಕೆ ನೋವಾಗ್ತದೆ? ಅಯ್ಯಯ್ಯೋ, ಇನ್ನೊಬ್ಬರಿಗೆ ಹೊಡೆದರೆ ನನಗೇಕೆ ನೋವಾಗ್ತಾ ಇದೆ? ಅವರು ಇನ್ನೊಬ್ಬರಲ್ಲವೇ ಕೈ, ಇದು ಇನ್ನೊಬ್ಬರು. ನೀವು ಬೇಡ ಪಕ್ಕಕ್ಕಿಡು, ನನ್ನ ಹತ್ತಿರ ಬರಬೇಡ ಎಂದು ಹೇಳಿದ್ದೀನಿ. ಪಕ್ಕಕ್ಕಿಟ್ಟ. ಮತ್ತೇನೋ ಕೆಲಸ ಮಾಡ್ಕೊಳ್ತಾ ಅಲ್ಲಿ ನೋಡ್ತಾ ಇರುವಾಗ ಅದು ಬಂದು ಮತ್ತೆ ಇಲ್ಲಿ ಕೂತಿರ್ತದೆ. ಮತ್ತೆ ಹೇಳ್ತಾನೆ, ಏಯ್ ಬೇಡ ಅಂದರೆ ನನಗೆ ತೊಂದರೆ ಕೊಡ್ತಾ ಇದ್ದಾನೆ, ಇವರಿಗೆ ನಾನು ಶಿಕ್ಷೆ ಕೊಡ್ತೀನಿ. ಇವನು ಹೊಡೆಯುತ್ತಾನೆ. ಹೊಡೆದ್ರೆ ಇವರಿಗೆ ನೋವಾಗ್ತದೆ. ಅವರಿಗೆ ಹೊಟ್ಟರೆ ನನಗೇಕೆ ನೋವಾಗ್ತಾ ಇದೆ? ಕಾರಣವೇನು? ಇವನು ಪರಕೀಯ ಜನ ಅಲ್ಲವೇ, ಹೊರಗಿನ ಜನ ಅಲ್ಲವೇ? ಈ ಕೈ ಹೊರಗಿನವರಿಗೆ ಹೊಡೆದರೆ ನನಗೇಕೆ ನೋವಾಗ್ತಾ ಇದೆ? ಸಿಂಪಲ್ ಕಾರಣ, ಅವರು ಹೊರಗಿನವರಲ್ಲ ಅಷ್ಟೇ. ಅದು ಹೊರಗಿನವರಲ್ಲ, ಅದು ನೀನೇ ಆಗಿದ್ದರೂ ಅವರು ಹೊರಗಿನವರು ಅಂದ್ಕೊಂಡು ಅವರಿಗೆ ನ್ಯಾಯ ಮಾಡ್ತಾಯಿದ್ವಿ. ನೋವು ನಿನಗೆ ಆಗ್ತಾ ಇದೆ, ಅವ್ರಿಗೆ ಅರ್ಥವಾಗ್ತಾ ಇಲ್ಲ. ಇದೇನಪ್ಪ? ಇನ್ನೊಬ್ಬರಿಗೆ ಹೊಡೆದರೆ ತನಗೆ ಭಯವಾಗ್ತದೆ ಅಲ್ಲವಾ? ನೋಡಿದ್ದೀರಾ ನೀವು? ಇನ್ನೊಬ್ಬರನ್ನು ಇನ್ನೊಬ್ಬರನ್ನು ಹೊಡೆಯು, ಭಯ ತನಗಾಗ್ತದೆ. ಏಕಪ್ಪ ಅಂದರೆ ಅದು ಯಾರೋ ಅಲ್ಲ, ಅದು ನೀನೇ. ನಿನ್ನ ಅಂತರಾತ್ಮ ಹೇಳ್ತದೆ ಅದು ನಾನೇ, ಎಲ್ಲರೂ ನಾನೇನು. ಯಾರನ್ನು ಹೊಡೆದರೂ ನಿನಗೆ ಭಯ. ಅಂದರೆ ಹೊಡೆಯುವುದರಿಂದ ಅದರಲ್ಲಿ ದ್ವೇಷ ಇದೆ. ದ್ವೇಷದಿಂದ ಅವರು ನಾನಲ್ಲ, ನಾನಿಷ್ಟೇ ಅಂದ್ಕೊಳ್ತಾ ಇದ್ದೀವಿ. ಇನ್ನೊಬ್ಬರನ್ನು ಎಷ್ಟೆಷ್ಟು ದ್ವೇಷ ಮಾಡ್ತೀವೋ ಅಷ್ಟಷ್ಟು ನಿನ್ನನ್ನು ನೀನು ಪರಿಮಿತ ಮಾಡಿಕೊಳ್ತೀವಿ. ದೇಹಕ್ಕೆ ಮಾತ್ರ ಪರಿಮಿತ. ದೇಹಕ್ಕೆ ಪರಿಮಿತ ಮಾಡಿಕೊಂಡರೆ ಮಿಕ್ಕ ಜನರು ದೂರ ಅನಿಸುವಾಗ ನಿನ್ನನ್ನು ನೀನು ಎಷ್ಟೆಷ್ಟು ಪರಿಮಿತ ಮಾಡಿಕೊಳ್ತೀವೋ ಅಷ್ಟಷ್ಟು ಭಯ ಹೆಚ್ಚಾಗ್ತದೆ. ಅವರು ತನ್ನವರೇ ಅಂದ್ಕೊಂಡರೆ ಅವರಿಂದ ನಿಮಗೆ ಭಯ ಉಂಟಾಗಲ್ಲ. ಏಕೆ? ಅವರು ನಾನೇ. ಪ್ರೀತಿ ಉಂಟಾಗ್ತದೆ, ದ್ವೇಷ ಇರಲ್ಲ, ಭಯವಿರಲ್ಲ. ಏಕೆ? ಅವರು ನಾನು ಒಂದೇ ಅಂದರೆ ಯಾರು ನಿಮ್ಮ ಜನರು ಆಗ್ತಾರೋ ಅವರ ಜೊತೆಗೆ ಇರುವುದು ನಿಮಗೆ ಭಯವಾಗ್ತದೆ. ಇನ್ನೊಬ್ಬರ ಜೊತೆಗೆ ಯಾರೋ ಹೊಸ ಜನರು ಬಂದುಬಿಟ್ರೆ ಭಯವಾಗ್ತದೆ. ತಾಯಿ ಮಗು ಅಲ್ಲಿದ್ದರೆ ತಾಯಿಗೆ ಮಗುವಿನಿಂದ, ಮಗುವಿಗೆ ತಾಯಿನಿಂದ ಭಯವಾಗ್ತದೆ. ಹಾಗೆ ಎಲ್ಲರೂ ತಾನೇ ಎಂದು ತಿಳ್ಕೊಂಡವನಿಗೆ ಯಾರಿಂದಲೂ ಭಯವಿರಲ್ಲ, ಯಾರ ಮೇಲೂ ದ್ವೇಷ ಇರುವುದಿಲ್ಲ. ಹಾಗೆ ಆತ್ಮದ ನಿಜಸ್ವರೂಪ ತಿಳ್ಕೋ. ಯಾವುದು ಸ್ವತಂತ್ರ? ಇನ್ನೊಬ್ಬರು ನನಗೆ ತೊಂದರೆ ಕೊಟ್ಟರೆ ಆತ್ಮದ ನಿಜಸ್ವರೂಪ ನೋಡಿ. ಇನ್ನೊಬ್ಬರು ತೊಂದರೆ ಕೊಟ್ಟರೆ ಅದು ನನಗೆ ತೊಂದರೆ ಆಗಲ್ಲ. ಇನ್ನೊಬ್ಬರು ಉಪಕಾರ ಮಾಡಿದ್ದರೂ ನನಗೆ ಉಪಕಾರ ಆಗಲ್ಲ. ಏಕೆ? ನನ್ನ ಆತ್ಮಸ್ವರೂಪದಲ್ಲೇ ಸ್ವಯಂ ಸಿದ್ಧ, ಸ್ವಯಂ ಪೂರ್ಣ. ಸ್ವಯಂ ಪೂರ್ಣವಾಗಿದ್ದರೆ ಯಾರೋ ಒಬ್ಬರು ಕೊಟ್ಟರೆ ಅದಕ್ಕೆ ಹೆಚ್ಚೇನಾಗಲ್ಲ, ಯಾರೋ ನನ್ನದು ತೊಗೊಂಡು ಬಿಟ್ಟರೆ ನನಗೆ ಕಮ್ಮಿ ಆಗಲ್ಲ. ತಾನಾಗೆ ಪರಿಪೂರ್ಣವಾಗಿದ್ದಾನೆ. ಇದು ಆತ್ಮನ ಸ್ವರೂಪವನ್ನು ಪರಿಪೂರ್ಣವೆಂದು ತಿಳ್ಕೊಂಡವನಿಗೆ ಯಾವ ಕೆಲಸದಿಂದ, ಇನ್ನೊಬ್ಬರ ವ್ಯವಹಾರದಿಂದ ಹೆಚ್ಚು ಕಮ್ಮಿ ಆಗಲ್ಲ. ಬಟ್ ಈಗೇನಾಗ್ತಾ ಇದೆ? ತನ್ನನ್ನು ಒಂದು ದೇಹ ಎಂದಿಟ್ಟುಕೊಳ್ಳುವುದರಿಂದ ಎಷ್ಟೋ ಕೊರತೆಗಳಿವೆ, ಎಷ್ಟೋ ಬೇಕನ್ನಿಸುತ್ತದೆ. ಏನೇನೋ ಸಾಧಿಸಬೇಕು, ಇನ್ನೇನೋ ಮಾಡಬೇಕು, ಏನೋ ಪಡೆಯಬೇಕು, ಏನೇನೋ ಆಗ್ತಾಯಿದೆ. ಏಕೆ? ನಾನು ಪರಿಮಿತನಾಗಿದ್ದೇನೆ. ಅದು ತೊಂದರೆ. ಅದರಿಂದ ಇಲ್ಲಿ ಹೇಳ್ತಾನೆ, ಏವಂ ತರ್ಹಿ ಸ್ವಾರ್ಥಸ್ತ್ವಂ. ಇದೆಲ್ಲ ಹೇಳಿದ್ದೀವಲ್ಲ, ಇದಾಯಿತು. ಮುಂದಕ್ಕೆ ಹೋಗೋಣ. ಅದೇ ಮತ್ತೆ ರೆಪಿಟೇಷನ್. ಏಕೆ? ಅದರಿಂದ ಆತ್ಮ ನೀವು ಚೈತನ್ಯ ಸ್ವರೂಪವಾಗುವುದರಿಂದ ಚೈತನ್ಯವು ಎಂದಿಗೂ ಸ್ವತಂತ್ರವೇ. ತಾನು ಬೆಳಗುತ್ತದೆ ಅಂದರೆ ತಿಳ್ಕೊಳ್ತದೆ. ಅರಿವು ಅರಿತುಕೊಳ್ತದೆ. ಆತ್ಮ ಅರಿತುಕೊಳ್ತದೆ. ಏಕೆ? ಬೆಂಕಿ ಬಿಸಿಯಾಗಿದೆ. ಏಕೆ? ಬೆಂಕಿ ಬಿಸಿ ಇರುತ್ತದೆ. ಹೌದು, ಬೆಂಕಿ ಬಿಸಿ. ಏಕೆ ಬಿಸಿ ಇದೆ? ಏಕೆ ಬಿಸಿ ಅಂದರೆ ಅದಿರುವುದೇ ಬಿಸಿ. ಅದರ ಸ್ವರೂಪವೇ ಬಿಸಿ. ಇನ್ನೇನು? ಬೆಂಕಿಗೆ ಇನ್ನೊಂದು ಮಾಡೋಕ್ಕಾಗಲ್ಲ. ಬೆಂಕಿಗೆ ತಂಪಾಗಿರೋದಾಗುತ್ತದೆ? ತಂಪಾಗಿರೋಕ್ಕಾಗಲ್ಲ. ನೀವು ಬೇಡ್ಕೋ, ಬೆಂಕಿಯನ್ನು ತುಂಬ ಬಿಸಿಯಾಗಿದ್ದು ಸ್ವಲ್ಪ ತಂಪಾಗುವ ಅಂದರೆ ಅದು ನನ್ನ ಕೈಯಲ್ಲಿಲ್ಲ, ಅದನ್ನು ಮಾಡೋಕ್ಕಾಗಲ್ಲ. ನಾನಿರೋದೇ ಹೀಗೆ. ಸೂರ್ಯ ಬೆಳಗುತ್ತಾನೆ,
ಅಬ್ಬಾ ಇಷ್ಟೆಲ್ಲ ಬೆಳಗುತ್ತಾ ಇದ್ದೆಪ್ಪ, ಪ್ರತಿ ದಿವಸ ಬೆಳಗೋದೇ, ಒಂದು ದಿವಸ ಕತ್ತಲೆಯಾಗಿರು ಅಂದರೆ ನನ್ನ ಕೈಯಲ್ಲಿಲ್ಲ. ಒಂದು ಗ್ರಹಣ ಬಂದರೆ ಆ ದಿವಸ ಮಾತ್ರ ಇರ್ತೀನಿ, ಅಥವಾ ಮೋಡ ಬಂದರೆ ಸ್ವಲ್ಪ ಕಮ್ಮಿ ಆಗ್ತೀನಿ ಅಷ್ಟೇ ಹೊರತು ನನ್ನ ಸ್ವರೂಪವೇ ಇಷ್ಟು. ಆದ್ದರಿಂದ ಇಲ್ಲಿ ಹೇಳ್ತಾನೆ ಆತ್ಮಸ್ವರೂಪವೇ ಚೈತನ್ಯ. ಚೈತನ್ಯ ಅಂದರೆ ಸಹಜವಾಗಿ ಅರಿವಿನ ಸ್ವರೂಪ. ಅರಿವು ಯಾರಿಗೋಸ್ಕರ ಇದೆ? ತನಗೋಸ್ಕರ ತಾನು. ಅರಿವಾಗಿದೆ ಅಷ್ಟೇ. ಇದರಿಂದ ಇನ್ನೊಬ್ಬರಿಗೇನಲ್ಲ. ನಾನು ಈ ಪೆನ್ನನ್ನು ತಿಳ್ಕೊಂಡ್ರೆ ಈ ಲಾಭ ಪೆನ್ನುಕ ನನಗ? ಪೆನ್ನನ್ನು ಇದು ಪೆನ್ನು ಅಂತ ತಿಳ್ಕೊಂಡ್ರೆ ಪೆನ್ನುకు ಲಾಭವ ನನಗೆ ಪೆನ್ನುಕೇನಿಲ್ಲ, ಲಾಭವೇ ಇಲ್ಲ. ಪ್ರಪಂಚವನ್ನು ತಿಳ್ಕೊಂಡ್ರೆ ಪ್ರಪಂಚಕ್ಕೇನು ಲಾಭ? ಅಂದರೆ ಅರಿವು ತಿಳ್ಕೊಂಡದ್ದು ತನಗೋಸ್ಕರ ತಾನಾಗಿರುತ್ತದೆ. ಅರಿವು ತಿಳ್ಕೊಳ್ಳುವುದು ಸ್ವಾಭಾವಿಕ, ಅದರ ಲಾಭ ತನಗೇ ಆಗುತ್ತದೆ. ತಿಳ್ಕೊಂಡು ಏನು ಮಾಡ್ತದೆ? ಏನೇ ಮಾಡಲಿ ಅದು ತನಗೋಸ್ಕರ, ಇನ್ನೊಬ್ಬರಿಗೆ ಅದರಿಂದ ಏನು ಉಪಕಾರವಿಲ್ಲ. ಹೀಗೆ ನಮ್ಮಲ್ಲಿ ಯಾವುದು ಸ್ವತಂತ್ರ ಅದು ನೋಡಿ, ಯಾವುದು ಸ್ವತಂತ್ರ, ಯಾವುದು ಪರತಂತ್ರ. ಈಗ ಮಿಕ್ಕ ದೇಹ, ಇಂದ್ರಿಯ, ಮನಸ್ಸು ಏಕೆ ಯೋಚನೆ ಮಾಡ್ತಾ ಇದೆ? ನಮಗೆ ಯೋಚನೆಗಳು ತುಂಬ ಬರುತ್ತಾ ಇವೆ. ಯಾರಿಗೆ ಬರ್ತವೆ ಯೋಚನೆಗಳು? ಮನಸ್ಸಿಗೋಸ್ಕರನ? ಮನಸ್ಸಿನಲ್ಲಿ ಯೋಚನೆ ಬರುವುದು ಯೋಚನದಿಂದ ಆತ್ಮಕ್ಕೋಸ್ಕರ. ಇದು ನಾನು ನೆನಪಿಟ್ಕೊಳ್ಳಬೇಕು ಅಂದರೆ ಬರ್ತದೆ, ಇದು ನಾನು ಯೋಚಿಸಬೇಕು ಅಂದರೆ ಬರುತ್ತದೆ. ಇದು ಬೇಡ ಅಂದರೆ ಅದು ನಾವು ನಿಲ್ಲಿಸಿಬಿಡ್ತೀವಿ. ಅಂದರೆ ಇದೆಲ್ಲ ಯಾರಿಗೆ? ಆತ್ಮಗೋಸ್ಕರನೇ ಮನಸ್ಸು ಕೆಲಸ, ಆತ್ಮಗೋಸ್ಕರನೇ ಬುದ್ಧಿ ಕೆಲಸ, ಆತ್ಮಕ್ಕೋಸ್ಕರನೇ ಇಂದ್ರಿಯ ಕೆಲಸ. ಕಣ್ಣೇಕೆ ನೋಡ್ತಾ ಇದೆ? ಕಣ್ಣು ನೋಡ್ತಾ ಇದ್ದು ಯಾರಿಗೋಸ್ಕರ? ಕಣ್ಣು ನೋಡುವುದು ಯಾರೋ ಅವರಿಗೋಸ್ಕರ. ಕಣ್ಣು ನೋಡಲ್ಲ, ಕಣ್ಣಿನಿಂದ ನೋಡ್ತೀವಿ. ಅರಿವು ನೋಡ್ತದೆ, ಅರಿವು ಕಣ್ಣಿನಿಂದ ತಿಳ್ಕೊಳ್ತದೆ. ತಿಳ್ಕೊಂಡಿದ್ದು ಯಾರಿಗೋಸ್ಕರ? ನೋಡುವ ಅರಿವಿಗೋಸ್ಕರನೇ, ತಿಳ್ಕೊಳ್ಳುವ ಅರಿವಿಗೋಸ್ಕರನೇ ತಿಳ್ಕೊಳ್ತದೆ. ಹಾಗೆ ಇಂದ್ರಿಯಗಳು ಸುಮ್ಮನೆ ಸಲಕರಣೆಗಳು, ಕಿಟಕಿಗಳು ಮಾತ್ರ. ಮನಸ್ಸು ಒಂದು ಸಲಕರಣ ಮಾತ್ರ. ಅದರ ಮೂಲಕ ಕೆಲಸ ಅಂದರೆ ತಿಳ್ಕೊಳ್ಳುವುದೆಲ್ಲ ನಿಜವಾಗಿ ತಿಳ್ಕೊಳ್ಳುವುದು ಅರಿವೊಂದೇ. ಆ ಅರಿವು ಸ್ವತಂತ್ರ, ಚಿತಿಮತ್ವಾತ್. ಆ ಚಿತಿ ಇನ್ನೊಬ್ಬರಿಗೆ ಉಪಕಾರವಾಗಲ್ಲ. ಇನ್ನೊಂದು ಚಿತಿ ಅಂದರೆ ಚೈತನ್ಯ. ಇನ್ನೊಂದು ಚೈತನ್ಯ ಇಲ್ಲವೇ ಇಲ್ಲ, ಒಂದೇ ಚೈತನ್ಯದ ಮುಂದೆ ಹೇಳ್ತಾರೆ. ಚೈತನ್ಯ ಒಂದೇ, ಅದಕ್ಕೆ ಎರಡು ಚೈತನ್ಯಗಳಿಲ್ಲ. ಸುಮ್ಮನೆ ದೃಷ್ಟಾಂತಕ್ಕೋಸ್ಕರ, ತರ್ಕಕ್ಕೋಸ್ಕರ ಶಂಕರಾಚಾರ್ಯರು ಎರಡು ದೀಪಗಳು ಎಂದು ಹೇಳ್ತಾನೆ. ಒಂದು ದೀಪ ಇನ್ನೊಂದು ದೀಪಕ್ಕೇನಾದರೂ ಉಪಕಾರವ? ಅದು ಬೇಕೂ ಆಗಿಲ್ಲ, ಆದರೂ ಬಲವಂತವಾಗಿ ತಂದರೆ ಏನು ಮಾಡಿಕೊಳ್ಳಬೇಕು? ಇನ್ನೊಂದು ದೀಪ ಬಂತು, ಯಾರಿಗೆ? ದೀಪಕ್ಕೆ. ದೀಪ ಏನು ಮಾಡಿಕೊಳ್ಳಬೇಕು? ತಾನೇ ದೀಪ. ಸೂರ್ಯನಿಗೆ ಇನ್ನೊಂದು ಸೂರ್ಯನ ತಂದರೆ ಸೂರ್ಯನ ಮಾಡ್ಕೊಳ್ತಾನೆ, ಒಳ್ಳೆಯದಾಯಿತು ಥ್ಯಾಂಕ್ಸ್ ಅಂತ ತಗೊಳ್ತಾನೆ. ಸೂರ್ಯನಿಗೊಂದು ಚಂದ್ರನನ್ನು ಕೊಡ್ತೀವಿ, ಅಥವಾ ಒಂದು ನಕ್ಷತ್ರ ಕೊಡ್ತೀವಿ. ಅಥವಾ ನಕ್ಷತ್ರ ನಮ್ಮ ಕೈಯಲ್ಲೆಲ್ಲ ಕೊಡೋಕ್ಕಾಗಲ್ಲ, ಅದರಿಂದ ಒಂದು ಟಾರ್ಚ್ ಲೈಟ್ ಇರುತ್ತದೆ. ಸೂರ್ಯನಿಗೆ ಕೊಡ್ತೀವಿ, ಒಂದು ಟಾರ್ಚ್ ಲೈಟ್ ಸಮರ್ಪಯಾಮಿ ಅಂತ ಸೂರ್ಯನಿಗೆ ಕೊಟ್ಟ. ಟಾರ್ಚ್ ಲೈಟ್ ಸಮರ್ಪಯಾಮಿ ಅನ್ನು ಕೊಟ್ಟರೆ ಸೂರ್ಯನ ತೊಗೊಂಡು ಬಿಟ್ಟು ಥ್ಯಾಂಕ್ಸ್ ಅಂತ ತಗೊಳ್ತಾನೆ. ಇದನ್ನು ಹೇಗೆ ಬಳಸಬೇಕು ಗೊತ್ತಿಲ್ಲವಾ? ಅದು ನಾನೇ ಹೇಳಬೇಕಾ? ಆಯಿತು ಹೇಳ್ತೀನಿ. ಸೂರ್ಯನಿಗೆ ಗೊತ್ತಿಲ್ಲ ಪಾಪ, ಅವ್ರು ಟಾರ್ಚ್ ಲೈಟ್ ಬಳಸಲೇ ಇಲ್ಲ. ನೀವು ಕೊಟ್ಟಾಗ ಹೇಗೆ ಬಳಸಬೇಕು ಅದು ಹೇಳ್ಕೊಡಿ. ಸುಮ್ಮನೆ ಸಮರ್ಪಯಾಮಿ ಅಂದರೆ ಪ್ರಯೋಜನವಿಲ್ಲ. ಸೂರ್ಯನ ಹೇಗೆ ಬಳಸಬೇಕು ನೀವು? ಇಲ್ಲಿ ಬಟನ್ ಇರುತ್ತದೆ, ಇದು ಒತ್ತಬೇಕು. ಇಲ್ಲಿ ಸ್ವಲ್ಪ ಬ್ಯಾಟ್ರಿ ಇಟ್ಕೊಳ್ಳಬೇಕು, ಬ್ಯಾಟ್ರಿ ಹೋದರೆ ಇಲ್ಲಿ ಅಂಗಡಿಯಲ್ಲಿ ಕೊಂಡ್ಕೊಳ್ಳಬೇಕು. ಅದೆಲ್ಲ ಸೂರ್ಯನಿಗೆ ಹೇಳಬೇಕು ಪಾಪ. ಇಲ್ಲದಿದ್ದರೆ ನೀವೇ ಬ್ಯಾಟ್ರಿ ಸಪ್ಲೈ ಮಾಡಬೇಕಾಗ್ತದೆ. ಬ್ಯಾಟ್ರಿ ಅದರಲ್ಲಿ ಹಾಕಿ ಇಲ್ಲಿ ಒತ್ತಿಬಿಟ್ರೆ ಲೈಟ್ ಬರುತ್ತದೆ. ಈ ಲೈಟ್ ಬರುತ್ತದಾ? ಈ ಲೈಟ್ ಎಲ್ಲಿಡಬೇಕು? ಈ ಲೈಟನ್ನು ಹೇಗೆ ಉಪಯೋಗಿಸಬೇಕು? ಯಾವುದಕ್ಕೆ ಉಪಯೋಗಿಸಬೇಕು? ಎಲ್ಲಿಯಾದರೂ ಕತ್ತಲೆ ಇದ್ದರೆ ಅಲ್ಲಿಟ್ಟರೆ ಅದು ಕಂಡು ಬರುತ್ತದೆ ಅಂತ. ಓಹೋ, ಕತ್ತಲೆ ಅಂದರೆ ಏನು ಅಂದರೆ, ಕತ್ತಲೆ ಗೊತ್ತಿಲ್ಲ ನಿನಗೆ? ಇಷ್ಟು ದೊಡ್ಡ ಸೂರ್ಯನಾಗಿದ್ದೀನಿ, ನೀನು ಕತ್ತಲನೇ ಗೊತ್ತಿಲ್ಲವಾ? ಏನಪ್ಪ ನೀನು? ಎಲ್ಲರೂ ಭೂಲೋಕದಲ್ಲಿ ನಿನ್ನನ್ನು ದೇವರೆಂದು ಪೂಜಿಸ್ತಾ ಇದ್ದಾರೆ. ಇಷ್ಟು ದೊಡ್ಡ ದೇವನಾಗಿದ್ದು ನಿನಗೆ ಕತ್ತಲೆ ಎಂದು ಗೊತ್ತಿಲ್ಲ? ನಿಜವಾಗಿ ಗೊತ್ತಿಲ್ಲಪ್ಪ, ತೋರಿಸು ನನಗೆ, ತೋರಿಸು. ಸೂರ್ಯನಿಗೆ ಕತ್ತಲೆ ತೋರಿಸು, ಆಗುತ್ತದೆ? ನಿನ್ನ ಕತ್ತಲೆ ಗೊತ್ತಿಲ್ಲವಾ? ಎಲ್ಲಿ ನೋಡಲಿಲ್ಲವಾ? ಎಂದಿಗೂ ನೋಡಲಿಲ್ಲ. ಹಾಗಾದರೆ ಬ್ಯಾಟ್ರಿ ವಾಪಸ್ ಕೊಡು. ಏಕೆ? ನಿನಗೆ ಉಪಯೋಗವಿಲ್ಲ, ನಿನಗೆ ಬ್ಯಾಟ್ರಿ ಉಪಯೋಗವಿಲ್ಲ, ವಾಪಸ್ ಕೊಡು ಹೋಗ. ಹಾಗೆ ಅಂದರೆ ಅರ್ಥವೇನು? ಸೂರ್ಯನಿಗೆ ಈ ಕಥೆಯೆಲ್ಲ, ಈ ಜೋಕೆಲ್ಲ ಪಕ್ಕಕ್ಕಿಡೆ. ಇದರಲ್ಲಿ ಮುಖ್ಯ ತಾತ್ಪರ್ಯ ಇಟ್ಕೊಂಡು ಚಿನ್ಮಯಾನಂದ ಹೇಳಿದ್ದರಲ್ಲಿ ಜೋಕ್ ಎಂಜಾಯ್ ಮಾಡ್ತಾರೆ, ವಿಷಯ ಮರೆತು ಹೋಗ್ತಾರೆ. ಅವರು ವಿಷಯಕ್ಕೋಸ್ಕರ ಹೇಳ್ತಾರೆ. ಎಲ್ಲಿಯೂ ವಿಷಯ ಜಾರಿ ಹೇಳಲ್ಲ, ಎಲ್ಲಿಯೂ ವಿಷಯ ಜಾರಲ್ಲ. ಎಂದಿಗೂ ನಿರಂತರ ತತ್ವ ವಿಷಯದಲ್ಲೇ ಇರುತ್ತಾರೆ. ಬಟ್ ಮಧ್ಯದಲ್ಲಿ ಆ ಹೇಳುವ ಬಗೆಯನ್ನೇ
ಅವರು ಹಾಸ್ಯ ರೂಪ ಮಾಡ್ತಾರೆ. ಜನರು ಹಾಸ್ಯವನ್ನು ಆನಂದಿಸಿ ಅದು ಪಕ್ಕ ಕಟ್ತಾರೆ. ಈ ಹಾಸ್ಯ ತಂದಿದ್ದು ಏತಕ್ಕೆ, ಇದರಲ್ಲಿ ಏನು ತಾತ್ಪರ್ಯ? ಸೂರ್ಯನು ಸ್ವಯಂ ಪ್ರಕಾಶಕ್ಕೆ ಇನ್ನೊಬ್ಬರು ಬೇಕಾ, ಅದು ತಾತ್ಪರ್ಯ. ಮಿಕ್ಕದೆಲ್ಲ ಅನಾವಶ್ಯಕ ಇದಲ್ಲ, ಸುಮ್ಮನೆ ಹೇಳುವ ಬಗೆ. ಬ್ಯಾಟ್ರಿ ಅದೇನು ಬೇಡ. ಸುಮ್ಮನೆ ಒಂದು ಉದಾಹರಣೆ ಏನೆಂದರೆ, ಸ್ವಯಂ ಪ್ರಕಾಶಕ್ಕೆ ಇನ್ನೊಂದು ಅಚೇತನ ವಸ್ತುವಿನ ಅವಶ್ಯಕತೆ ಇಲ್ಲ. ನಿರಪೇಕ್ಷ ಸ್ವಯಂ ಪ್ರಕಾಶ ಸ್ವಯಂ ಸಿದ್ಧ ಇದು ಬೇಕು. ಅದರಿಂದ ನಿಮ್ಮಲ್ಲಿ ಯಾವುದು ಸ್ವಯಂ ಪ್ರಕಾಶ ಅದು ತಿಳ್ಕೊ. ಚೈತನ್ಯ ರೂಪ ಆತ್ಮ ಸ್ವಯಂ ಪ್ರಕಾಶ. ಅದಕ್ಕೆ ಯಾರೂ ಬೇಕಾಗಿಲ್ಲ. ಇಂದ್ರಿಯ ಬೇಕಾ ಆತ್ಮಗೆ? ಮನಸ್ಸು ಬೇಕಾ? ಇಂದ್ರಿಯವಿಲ್ಲದಿದ್ದರೂ ತಾನರಿವೆ, ಮನಸ್ಸಿಲ್ಲದಿದ್ದರೂ ತಾನರಿವೆ. ಇಂದ್ರಿಯ ಇದ್ದರೆ ತಾನೇ ಅರಿವಾಗ್ತಾನೆ, ಇಂದ್ರಿಯ ಇಲ್ಲದಿದ್ದರೆ ಅರಿವಾಗಲ್ಲವ? ಕಣ್ಣು ಮುಚ್ಚಿಕೊಂಡರೂ ಅರಿವೆ, ಕಣ್ಣು ತೆಗೆದರೆ ಅರಿವ? ಕಣ್ಣು ಮುಚ್ಚಿಕೊಂಡರೂ ಅರಿವು, ಕಣ್ಣು ತೆಗೆದರೂ ಅರಿವು. ಕಣ್ಣೇ ಬೇಕಾಗಿಲ್ಲ, ಕಣ್ಣು ಬೇಕಾಗಿಲ್ಲ, ಕಣ್ಣು ಇಲ್ಲದಿದ್ದರೂ ತಾನು ಅರಿವು, ಅದು ಬೇಕು. ಅಂದರೆ ನಮ್ಮನ್ನು ಕಣ್ಣಿಗಿಂತ ಸ್ವತಂತ್ರವಾಗಿ ನೋಡಿ ಕಣ್ಣಿನ ಅಭಿಮಾನ ಬಿಡಬೇಕು. ನಾವು ಕಣ್ಣಿನ ಅಭಿಮಾನ ಇಟ್ಕೊಂಡು ಕಣ್ಣಿನಿಂದಲೇ ಕಂಡು ಬರ್ತದೆ, ಕಣ್ಣಿಲ್ಲದಿದ್ದರೆ ಹೇಗೆ ಕಂಡು ಬರ್ತದೆ ಹೀಗೆ ಹೇಳ್ತೀವಿ. ಕಣ್ಣಿಲ್ಲದಿದ್ದರೂ ಕಂಡು ಬರ್ತದೆ, ಕಣ್ಣಿಲ್ಲದಿದ್ದರೂ ತಾನು ಅರಿವೇ. ತನ್ನ ಅರಿವಿನ ಸ್ವಭಾವ ಕಣ್ಣಿನಿಂದ ಬಂದಿಲ್ಲ, ಕಣ್ಣನ್ನು ಬಳಸುವುದರಿಂದ ಅರಿವಿನ ಸ್ವಭಾವ ಆಗಲಿಲ್ಲ. ಕಣ್ಣಿಲ್ಲದಿದ್ದರೂ ಆಗುತ್ತದೆ. ಕಣ್ಣನ್ನು ನೋಡುವುದಕ್ಕೆ ನಾನು ಅರಿವಾಗಿರಬೇಕು, ಅದು ನೋಡಿ. ಕಣ್ಣನ್ನು ತಿಳ್ಕೊಳ್ಳುವುದಕ್ಕೆ ನಾನು ಅರಿವಾಗಿರಬೇಕು, ಅಂದರೆ ನಾನು ಮೊದಲೇ ಅರಿವಾಗಿದ್ದೇನೆ, ಕಣ್ಣು ಮೊದಲೇ ಗೊತ್ತಾಗ್ತಾ ಇದೆ. ಸೊ ನನಗೆ ಕಣ್ಣು ಬೇಕಾಗಿಲ್ಲ. ಈ ವಿವೇಕದಿಂದ ನಾನು ಕಣ್ಣಲ್ಲ, ನಾನು ಅರಿವು ಎಂದು ವಿವೇಕ ವಿಂಗಡ ಆಗಿಬಿಡ್ತಾರೆ. ಈ ವಿಂಗಡ ಮಾಡುವುದೇ ವೇದಾಂತ, ಇದು ವಿಚಾರ. ಮನಸ್ಸು ಅಷ್ಟೇ. ನಾವು ಮನಸ್ಸಿನಿಂದ ಏನೋ ತಿಳ್ಕೊಳ್ತೀವಿ, ಏನೋ ಮಾಡ್ತೀವಿ. ನಮ್ಮ ಜೀವನ, ನಮ್ಮ ಅನುಭವಗಳೆಲ್ಲ ಮನಸ್ಸಿನ ಮಟ್ಟದಲ್ಲೇ ಬದುಕುತ್ತೀವಿ ನಾವು. ವಿ ಲಿವ್ ಎಟ್ ದ ಲೆವೆಲ್ ಆಫ್ ಮೈಂಡ್. ಮನಸ್ಸಿನಿಂದಾಗುವ ಯೋಚನೆಗಳು, ಎಮೋಷನ್ಸು, ಥಾಟ್ಸು, ಸಂಬಂಧಗಳು, ನೆನಪುಗಳು, ಆಲ್ ಮನಸ್ಸಿನಿಂದ ಆಗುವ ಅನುಭವಗಳಲ್ಲೇ ಇದ್ದು ಬಿಡ್ತೀವಿ. ಇದು ಅಧ್ಯಾಸ, ತಾದಾತ್ಮ್ಯ. ನಾನು ಎಂದು ಅಭಿಮಾನ. ಅಭಿಮಾನ ಅಂದರೆ ಏನು? ಅಭಿಮಾನ ಯಾರಲ್ಲಿ ಮಾಡ್ತೀರಿ? ಅಭಿಮಾನ ನಾವು ಅಭಿಮಾನ ಯಾರ ಮೇಲೆ ಮಾಡೋಕ್ಕಾಗುತ್ತದೆ? ಯಾರ ಮೇಲೆ ಇಷ್ಟವರೆಗೆ ಅಭಿಮಾನವಿಲ್ಲವೋ ಅವ್ರ ಮೇಲೆ ಮಾಡೋಕ್ಕಾಗ್ತದೆ. ತನ್ನ ಮೇಲೆ ತನಗೆ ಅಭಿಮಾನ ಆಗ್ತದೆ. ತಾನು ಅಭಿಮಾನ ಏಕೆ? ತಾನೇ ತಾನು. ಇನ್ನೊಂದು ತನಗಿಂತ ಬೇರೆ ಆಗಿದ್ದರೆ ಅದರಲ್ಲಿ ಅಭಿಮಾನ ಮಾಡ್ತೀವಿ. ಇಂದ್ರಿಯ ಮನಸ್ಸುಗಳು ತಾನಲ್ಲ, ಅದರ ಮೇಲೆ ಅಭಿಮಾನ ಮಾಡ್ತಾನೆ. ಮಾಡಿ ಅಭಿಮಾನ ಅಂದರೆ ಅದೇ ತಾನು ಎಂದು ತಿಳ್ಕೊಂಡು ಬಿಡ್ತಾನೆ. ತಾನು ಎಂದು ತಿಳ್ಕೊಂಡು ಬಿಟ್ಟರೆ ಈಗ ಮನಸ್ಸಿಗೆ ಆಗುವ ದುಃಖವೆಲ್ಲ ತನಗೆ ಅಂಟು ಬಿಡ್ತದೆ. ಮನಸ್ಸಿಗೆ ಯಾವಾಗ ತೃಪ್ತಿ ಇಲ್ಲ. ಮನಸ್ಸು ಕೊರತೆ, ಕುಂದುಕೊರತೆಗಳು ಎಲ್ಲ ಇರುತ್ತದೆ. ಮನಸ್ಸಿನ ಯೋಚನೆ ಕೆಲವು ಬರುತ್ತವೆ, ಕೆಲವು ಅನಾವಶ್ಯಕ, ಕೆಲವು ಏನೋ ಎಲ್ಲ ಇರುತ್ತದೆ. ಅದರಿಂದ ಅಯ್ಯೋ ನಾನು ದುಃಖಿ ಹೇಳ್ತಾನೆ. ದುಃಖಿ ನೀನಲ್ಲ. ನೀವು ಮನಸ್ಸನ್ನು ಅಂಟುಕೊಳ್ಳುವುದರಿಂದ ಮನಸ್ಸಿನ ದುಃಖ ನಿನಗೆ ಆಯಿತಂತೆ ಅನಿಸುತ್ತದೆ. ಮನಸ್ಸಿನ ದುಃಖ, ಮನಸ್ಸಿನ ಕುಂದುಕೊರತೆಗಳು ನಿನಗೆ ಆಗಿದ್ದಂತೆ ಅನಿಸುತ್ತದೆ. ಮನಸ್ಸಿಗೆ ಬಿಡು, ನೀನಾಗಿರು, ಮುಗಿಯುತ್ತದೆ ಅಲ್ಲವೇ? ಮನಸ್ಸಿಗೆ ಬಿಡು, ನೀನಾಗಿರು, ತೊಂದರೆ ಇಲ್ಲ. ಮನಸ್ಸು ಯೋಚನೆ ಮಾಡ್ತದೆ, ಮಾಡಲಿ. ಮನಸ್ಸು ಯೋಚನೆ ಮಾಡಿದರೆ ಮನಸ್ಸಿಗೇನು ತೊಂದರೆ ಇಲ್ಲ. ಅದು ನಾನು ಅಂದ್ಕೊಂಡರೆ ನಿನಗೆ ತೊಂದರೆ. ದೇಹಕ್ಕೆ ತೊಂದರೆ ಏನಿಲ್ಲ. ದೇಹಕ್ಕೂ ಸತ್ತು ಹೋದರೆ ದುಃಖವ, ಬದುಕಿದ್ದರೆ ದುಃಖವ? ದೇಹಕ್ಕೂ ಬದುಕಿದ್ದರೇನು, ಸತ್ತು ಹೋದರೆ ದೇಹಕ್ಕೂ ಎರಡೂ ಇಲ್ಲ. ಅದು ಬಳಸಿಕೊಳ್ಳುವ ನನಗೆ ಅದು ದೇಹದಿಂದ ದುಃಖ. ದೇಹ ನಿಮಿತ್ತವಾಗಿ ನನಗೆ. ದೇಹಕ್ಕೇನಿಲ್ಲ. ನೀವು ಎಲ್ಲೇ ಇಡು, ಏನೇ ಮಾಡು, ದೇಹವೇನು ಹೇಳಲ್ಲ, ಯಾವ ಕಂಪ್ಲೇಂಟ್ ಮಾಡಲ್ಲ. ಎಲ್ಲಿ ಬಿಸಾಕಿದ್ದರೆ ಅದೇನು ಬೇಜಾರು ಮಾಡ್ಕೊಳ್ತದೆ. ಹಾಗೆ ಮನಸ್ಸನ್ನು ಎಲ್ಲಿ ಬಿಸಾಕಿದ್ದರೆ ಅದು ಬೇಜಾರು ಮಾಡಿಕೊಳ್ಳಲ್ಲ. ಮನಸ್ಸು ನಾನು ಎಂದು ಒಂದು ವ್ಯಕ್ತಿತ್ವ ಅಭಿಮಾನ ಇಟ್ಕೊಂಡರೆ ಈಗ ಮನಸ್ಸಿನ ಯೋಚನೆಗಳು, ಭಾವನೆಗಳು, ಎಮೋಷನ್ಸು ಎಲ್ಲ ನನ್ನನುವಾಗುತ್ತವೆ. ಈಗ ಆವಾಗ ಕೆಲವು ಎಮೋಷನ್ಗಳು ಇಷ್ಟವಿಲ್ಲ, ಕೆಲವು ಬೇಡ, ಕೆಲವು ಹೊಂದಲ್ಲ, ಕೆಲವು ನನಗೇನೋ ತೊಂದರೆ ಕೊಡ್ತಾ ಇದೆ. ಈಗ ನಾವು ಹೋರಾಡಬೇಕು. ಕೆಲವು ಮಾತ್ರ ಬಿಡಬೇಕು. ಮನಸ್ಸಿನಲ್ಲಿ ಕೆಲವು ಬಿಟ್ಟು ಕೆಲವು ಇಟ್ಕೊಂಡ್ರೆ ಮನಸ್ಸು ಹಾಗೆ ಕೂತಿರಲ್ಲ, ಎಲ್ಲ ತಂದು ಬಿಡ್ತದೆ. ಅದು ಮನಸ್ಸೇ, ಇದು ಮನಸ್ಸೇ. ಮನಸ್ಸಿಗೆ ವ್ಯತ್ಯಾಸ ಗೊತ್ತಾಗಲ್ಲ. ಸಣ್ಣ ಮಗು ನೋಡ್ತೀರಾ, ಅದು ಆಟ ಆಡ್ತಾ ಅಲ್ಲಿ ಹೋಗಿ ಕಲ್ಲಿದ್ದರೆ ಕಲ್ಲು ತೊಗೊಂಡು ಬರ್ತದೆ. ಇದೇಕೆ ತೊಗೊಂಡು ಬಂದಿದ್ದೆ ಅಂದರೆ ನೀವು ಬಿಸಾಕಿದರೆ ಮತ್ತೆ ತೊಗೊಂಡು ಬಂದು ಇಲ್ಲಿರ್ತದೆ. ಏಕೆ? ಅದಕ್ಕೆ ಕಲ್ಲು ಆಟ. ಕಲ್ಲು ಒಳ್ಳೆಯದಲ್ಲ ಕೆಟ್ಟದೆಂದು ವ್ಯತ್ಯಾಸ ಗೊತ್ತಾಗಲ್ಲ. ಯಾವುದೇ ಒಂದು ವಿಚಿತ್ರವಾಗಿ ಕಂಡು ಬರ್ತಾ ಇದೆ, ತೊಗೊಂಡು ಬರ್ತದೆ, ಆಟ ಆಡ್ತಾಳೆ ಅಷ್ಟೇ. ಹಾಗೆ ಮನಸ್ಸುಗೂ ಎಲ್ಲ ಯೋಚನೆಗಳು ತಾನೇ. ಕೆಲವೇ ಯೋಚನೆಗಳು ಕೆಲವೇ ಬಿಡು ಅಂದರೆ ಅದು ಬಿಡ್ತದ? ಅದೇನು ಬಿಡಲ್ಲ, ಎಲ್ಲ ಯೋಚನೆಗಳು ಇಟ್ಕೊಂಡು ಬಿಡ್ತದೆ. ಅದರಿಂದ
ಮನಸ್ಸಿನಲ್ಲಿ ಬಗೆ ಬಗೆ ಯೋಚನೆ ಬರುವುದು ತೊಂದರೆ ಅಲ್ಲ, ತೊಂದರೆಯಲ್ಲಿ ಆ ಮನಸ್ಸು ನಾನು ಎಂದಿಟ್ಕೊಂಡರೆ ತೊಂದರೆ. ಮನಸ್ಸಿಗೆ ಮನಸ್ಸಾಗಿ ಬಿಡು, ಏನೇ ಯೋಚನೆ ಮಾಡ್ಕೊ, ನಮಗೆ ಯಾಕೆ, ಮನಸ್ಸನ್ನು ಮನಸ್ಸಾಗಿ ಬಿಡು. ಅಂದರೆ ಇಡೀ ಒಟ್ಟು ಎಚ್ಚರ ಅವಸ್ಥೆಯನ್ನು ನೋಡು. ಒಟ್ಟು ಎಚ್ಚರ ಅರಿವು ನೋಡಿದ್ದರೆ ನೀವು ಎಚ್ಚರ ಅವಸ್ಥೆ ಒಳಗಿನ ವ್ಯಕ್ತಿ ಆಗಲ್ಲ. ಅಂದರೆ ಮನಸ್ಸಿನ ವೃತ್ತಿಗಳನ್ನು ನೀವು ಅಭಿಮಾನ ಪಡುವವನಾಗಲ್ಲ. ಆದ್ದರಿಂದ ನಾವು ಮನಸ್ಸಿನ ವೃತ್ತಿಗಳು ಅಂದರೆ ಥಾಟ್ಸ್ ಆ್ಯಂಡ್ ಎಮೋಷನ್ಸ್, ಮೆಮೊರೀಸ್, ಸ್ಮರಣಗಳು, ವೃತ್ತಿಗಳು ಅಂದರೆ ಸ್ಮರಣಗಳು, ಭಾವೋದ್ವೇಗಗಳು, ಯೋಚನೆಗಳು, ಈ ಮೂರುಗಳ ಲೆವೆಲ್ನಲ್ಲಿ ಬದುಕುತ್ತಾ ಇದ್ದೀವಿ. ಈ ಯೋಚನೆ ನನಗೆ ಬೇಕು, ಈ ಅಭಿಪ್ರಾಯ ಬೇಕು, ಈ ಸಿದ್ಧಾಂತ ಬೇಕು, ಈ ಐಡಿಯಾ ಬೇಕು, ಈ ಐಡಿಯಾ ಇಷ್ಟವಿಲ್ಲ. ಐಡಿಯಾಗಳು ಸೆಲೆಕ್ಟ್ ಮಾಡ್ತೀವಿ, ಕೆಲವು ಇಟ್ಕೊಳ್ತೀವಿ, ಕೆಲವು ಬಿಡ್ತೀವಿ. ಎಮೋಷನ್ಸು ಇದು ಬೇಕೆಂದು ಹಿಡ್ಕೊಳ್ತೀವಿ, ಕೆಲವು ಬಿಡ್ತೀವಿ. ಸ್ಮರಣಗಳು, ಈ ಸ್ಮರಣಗಳು ನನಗೆ ಇಷ್ಟ ಎಂದು ಹಿಡ್ಕೊಳ್ತೀವಿ, ಕೆಲವು ಬಿಡ್ತೀವಿ. ಅಂದರೆ ಮನಸ್ಸನ್ನು ನಾವು ಬೇಕೆಂದು ಹಿಡ್ಕೊಳ್ಳುವುದರಿಂದ ಆ ಮನಸ್ಸಿನ ಜೊತೆಗೆ ದುಃಖ ಬರ್ತಾ ಇದೆ. మరి ವೇದಾಂತ ಹೇಳುವುದೇನು ಅಂದರೆ, ಆ ಮನಸ್ಸೇ ನಿನಗೆ ತೊಂದರೆ ಕೊಡ್ತಾ ಇದೆ, ಏಕೆ, ಅದು ನೀನಲ್ಲ. ಅದಿಲ್ಲದಿದ್ದರೆ ನೀವು ಸುಖವಾಗಿರ್ಬೋದು. ಮನಸ್ಸನ್ನು ದಾಟಿ ಇದ್ದರೆ, ಅರಿವಾಗಿದ್ದರೆ ನಿಮ್ಮ ಅರಿವೇ ಆನಂದ. ನೀನೇ ಸ್ವಯಂ ಅರಿವಾಗಿದ್ದುಕೊಂಡು ಆ ದುಃಖಕಾರಕವಾದ ಮನಸ್ಸನ್ನು ಏಕೆ ಹಿಡ್ಕೊಂಡು ಬಿಟ್ಟಿದ್ದಿ? ಅದು ನಿನಗೆ ಸುಖವಾ? ಅದೇ ದುಃಖಕಾರಕ. ಆ ಮನಸ್ಸು ನಿನಗೆ ಏನು ಕೊಡ್ತದೆ ಎಕ್ಸ್ಟ್ರಾ? ಏನು ಕೊಡಲ್ಲ. ಮನಸ್ಸು ನಿಮಗೆ ತಂದು ಕೊಡುವುದೆಲ್ಲ ದುಃಖವೇ. ಅಂದರೆ ಮನಸ್ಸಿನ ಲೆವೆಲ್ನಲ್ಲಿ ಜೀವಿಸುವುದು, ಆ ಎಮೋಷನ್ನಲ್ಲಿ, ಯೋಚನೆಗಳಲ್ಲಿ, ಮೆಮೊರಿಗಳಲ್ಲಿ ಜೀವಿಸುವುದೇ ನಿಮಗೆ ತೊಂದರೆ. ಡೋಂಟ್ ಲಿವ್ ಇನ್ ದಮ್. ದಟ್ಸ್ ವೈ ಟೇಕ್ ಮೆಮೊರೀಸ್ ಲೈಟ್ಲಿ. ಆಗಿ ಹೋಗಿರುವ ಘಟನೆಗಳೆಲ್ಲ ಆಗಿ ಹೋಯಿತು ಎಂದು ಬಿಟ್ಟುಬಿಡು. ಒಳ್ಳೆಯದಿರುತ್ತದೆ, ಕೆಟ್ಟದಿರುತ್ತದೆ, ಯಾವುದಕ್ಕೆ ಅಂಟುಕೊಳ್ಳಬೇಡ. ಆಗಿ ಹೋಗಿರುವ ಸ್ಮರಣಗಳು ಒಳ್ಳೆಯದೇ ಆಗಬಹುದು, ಕೆಟ್ಟದೇ ಆಗ್ಬೋದು, ಎರಡು ಸುಮ್ಮನೆ ಲೈಟಾಗಿ ಬಿಟ್ಟುಬಿಡು. ಎಲ್ಲ ಆಗಿ ಹೋಯಿತು, ಏಕೆ? ಐಡಿಯಾಸ್ ಅಷ್ಟೇ. ಪ್ರತಿ ಐಡಿಯಾ ಈಸ್ ಅಬೌಟ್ ದ ಪ್ರಪಂಚ. ಪ್ರಪಂಚದಲ್ಲಿ ಆಯಾ ಕೆಲಸಕ್ಕೋಸ್ಕರ, ಆಯಾ ವಸ್ತುವು ಕುರಿತು ಆಯಾ ಕೆಲಸಕ್ಕೋಸ್ಕರ ಕೆಲವು ಅಭಿಪ್ರಾಯಗಳು, ಕೆಲವು ಯೋಚನೆಗಳು. ಅಭಿಪ್ರಾಯಗಳು, ಯೋಚನೆಗಳು, ಸಂಕಲ್ಪಗಳು, ಪ್ಲ್ಯಾನ್ಗಳು, ಐಡಿಯಾಸ್ಗಳು ಇವೆಲ್ಲ ಪ್ರಪಂಚ ವ್ಯವಹಾರಕ್ಕೋಸ್ಕರ. ಅದಕ್ಕೆ ಬೇಕು, ಅದರಿಂದ ಬಳಸ್ಕೋ ಅಷ್ಟೇ ಹೊರತು ಆ ಅಭಿಪ್ರಾಯಗಳು ನನ್ನದು ಎಂದು ಅಭಿಮಾನ ಮಾಡುವುದೇಕೆ? ಒಂದು ವಿಷಯ ಕುರಿತು ಇಲ್ಲೊಂದು ವಸ್ತುವಿದೆ, ಅದರ ಕುರಿತು ನಿಮ್ಮ ಅಭಿಪ್ರಾಯ ಹೇಳು ಎಂದು ಹೇಳ್ತಾನೆ. ನನ್ನ ಅಭಿಪ್ರಾಯವೇನು? ನನ್ನದೆಂಬುದೇನಿಲ್ಲ, ನಾನೇಕೆ ಅಭಿಪ್ರಾಯ ಇಟ್ಕೊಳ್ಳುವುದು? ಈ ವ್ಯಕ್ತಿ ನೋಡ್ತಾರೆ, ಅವ್ರು ನೋಡಿದ್ದೀರಾ ಸ್ವಾಮೀಜಿ? ಅವ್ರು ನೋಡಿದ್ರು, ಅವ್ರು ಯಾರೋ, ಅವರು ಹೇಗಿದ್ದಾರೆ, ಅವ್ರು ನೋಡಿದ್ರೆ ನಿಮಗೆ ಏನು ಅನಿಸುತ್ತದೆ? ನನಗೇಕೆ ಅನಿಸಬೇಕು? ಅವರು ಹೇಗಿದ್ದಾರೋ ಇದ್ದಾರೆ, ಭಗವಂತ ಸೃಷ್ಟಿ ಮಾಡಿದ ಇದ್ದಾನೆ. ನಾನು ಅವರಂಥವನು ಇಂಥವನಿಂದ ನಾನು ಏಕೆ ಹೆಸರಿಡಬೇಕು? ನಾನು ಹೆಸರಿಡುವುದೇಕೆ? ಅವನು ಒಳ್ಳೆಯವನ ಕೆಟ್ಟವನ ನೀವು ನೋಡಿ ಹೇಳಿ. ಒಳ್ಳೆಯ ಕೆಟ್ಟ, ಕೆಲವು ಕೆಟ್ಟ ಇರಬಹುದು, ಕೆಲವು ಒಳ್ಳೆಯ ಇರಬಹುದು. ಎಲ್ಲರಲ್ಲಿರುವ ಅವರಲ್ಲಿರುತ್ತದೆ, ಏನಿದೆ? ಎಲ್ಲರಲ್ಲಿವೆ ಕೆಲವು ಒಳ್ಳೆಯದು, ಅವರಲ್ಲಿ ಕೆಲವು ಒಳ್ಳೆಯ, ಕೆಲವು ಕೆಟ್ಟವು, ಎರಡೂ ಇರುತ್ತವೆ. ಅದರಿಂದ ನಾನೊಂದು ಅಭಿಪ್ರಾಯ ಏಕೆ ಮಾಡಬೇಕು? ಎಲ್ಲರೂ ಇದ್ದಾರೆ, ಭಗವಂತ ಸೃಷ್ಟಿ ಮಾಡಿದ ಹಾಗಿದ್ದಾನೆ. ಅದನ್ನು ಒಳ್ಳೆಯದು ಕೆಟ್ಟದೆಂಬುದು ಅದು ಹೇಳ್ತದ, ನೀನು ಹೇಳ್ತಾ ಇದ್ದೀಯ? ನೀನೇ ಮಾಡೋದು ಅಭಿಪ್ರಾಯ. ನೀನು ಯಾವ ಆಧಾರದಿಂದ ಮಾಡ್ತೀವಿ? ನನ್ನ ಇಷ್ಟ ಅಂದರೆ ಪರ್ಸನಲ್ ಲಾಭ, ಪರ್ಸನಲ್ ಅನುಕೂಲತೆ. ನನಗೆ ಅನುಕೂಲವಿದ್ದರೆ ಒಳ್ಳೆಯವನು, ಪ್ರತಿಕೂಲತವಿದ್ದರೆ ಸರಿಯಾಗಿಲ್ಲ. ಅಂದರೆ ನಿನ್ನ ಪರ್ಸನಲ್ ಅನುಕೂಲತೆ ಪ್ರತಿಕೂಲತೆ ನಿಮ್ಮ ಭೋಕ್ತೃತ್ವ ಬುದ್ಧಿ. ನಿಮ್ಮ ಭೋಕ್ತೃತ್ವ ಬುದ್ಧಿಯಿಂದ ಮಿಕ್ಕ ವ್ಯಕ್ತಿಗಳನ್ನು, ಅಭಿಪ್ರಾಯಗಳನ್ನು ತಯಾರು ಮಾಡಿದ್ದೀವಿ ಅಲ್ಲವೇ? ಅಂದರೆ ಆ ಅಭಿಪ್ರಾಯಗಳಿಗೆ ಸಿಕ್ಕಾಕ್ಕೊಳ್ಳಬೇಡ. ಅಭಿಪ್ರಾಯಗಳು, ಸಲಕರಣೆಗಳು ಪ್ರಪಂಚದಲ್ಲಿ ಕೆಲಸ ಮಾಡುವುದಕ್ಕೆ ಅಷ್ಟೇ. ಕೆಲವು ಕೆಲಸ ಮಾಡುವುದಕ್ಕೆ ಈ ಲೌಕಿಕ ವಸ್ತುಗಳನ್ನು, ಸಲಕರಣೆಗಳನ್ನು ಹೇಗೆ ಬಳಸ್ತೀವೋ ಅಭಿಪ್ರಾಯಗಳು ಕೆಲವು ಸಲಕರಣೆಗಳೇ. ಈ ದೃಷ್ಟ್ಯ ನೋಡಿದ್ದರೆ ಹೀಗೆ ಅನಿಸುತ್ತದೆ, ಹೌದು. ಇನ್ನೊಂದು ದೃಷ್ಟ್ಯ ನೋಡಿದ್ದರೆ ಹೀಗೆ ಅನಿಸುತ್ತದೆ. ಎರಡೂ ಅನಿಸಿಕೆಗಳು ಆಯಾ ಸಂದರ್ಭಕ್ಕೆ ಆಯಾ ಅನಿಸಿಕೆ ಬಳಸ್ಕೋ, ಬಿಟ್ಟುಬಿಡು. ನಿಮಗೆ ಮಾತ್ರ ಯಾವ ಅನಿಸಿಕೆ ಬೇಡ. ವೈ ಶುಡ್ ಯು ಹ್ಯಾವ್ ಎ ಫಿಕ್ಸ್ಡ್ ಒಪಿನಿಯನ್ ಅಬೌಟ್ ಸಮಥಿಂಗ್? ಎನಿ ಒಪಿನಿಯನ್ ಈಸ್ ಫ್ರಮ್ ಎ ಗಿವನ್ ಸ್ಟ್ಯಾಂಡ್ ಪಾಯಿಂಟ್. ಪ್ರತಿಯೊಂದು ಅಭಿಪ್ರಾಯ ಒಂದಾನೊಂದು ದೃಷ್ಟಿಕೋನದಿಂದ ಮಾಡ್ತೀವಿ. ಆ ದೃಷ್ಟಿಕೋನಕ್ಕೆ ಹಾಗೆ ಅನಿಸುತ್ತದೆ, ಈ ದೃಷ್ಟಿಕೋನಕ್ಕೆ ಹೀಗೆ ಅನಿಸುತ್ತದೆ. ಎಲ್ಲವೂ ಅನಿಸಿಕೆಗಳು ಆಯಾ ದೃಷ್ಟಿಕೋನದಿಂದ. ಆತ್ಮ ಒಂದು ದೃಷ್ಟಿಕೋನ ಅಲ್ಲ, ಆತ್ಮ ಸರ್ವವ್ಯಾಪಕ ಅನಂತ, ಅದಕ್ಕೆ ದೃಷ್ಟಿಕೋನ ಇಲ್ಲ. ವೈ ಡು ಯು ಗೆಟ್ ಸ್ಟಕ್ ಟು ಒನ್ ಸ್ಟ್ಯಾಂಡ್ ಪಾಯಿಂಟ್? ಆತ್ಮ ಈಸ್ ನಾಟ್ ನೋ ಸ್ಟ್ಯಾಂಡ್ ಪಾಯಿಂಟ್. ಆತ್ಮ ಎಂಬುದು ಒಂದು ದೃಷ್ಟಿ ಅಲ್ಲ. ಏಕೆ? ಎಲ್ಲ ದೃಷ್ಟಿಗಳು ಮನಸ್ಸಿನ ದೃಷ್ಟಿಗಳೇ.
ಕರ್ತ ಭೋಕ್ತ ದೃಷ್ಟಿಗಳೇ, ಜೀವಬುದ್ಧೇ ದೃಷ್ಟಿ, ಆತ್ಮಕ್ಕೆ ದೃಷ್ಟಿ ಇಲ್ಲ. ಏಕೆ? ಎಲ್ಲರೂ ತಾನೇ, ಅದಕ್ಕೆ ದೃಷ್ಟಿ ಏನು? ಮಿಕ್ಕ ಎಲ್ಲರ ಕುರಿತು ಹೆಸರಿಡ್ತೀವಿ, ಅವರ ಅಂಥವನು ಇಂಥವನು ಇದು. ನಿನ್ನ ಕುರಿತು ನೀನು ಹೇಳು, ನನ್ನ ಕುರಿತು ಹೇಳು. ಎಲ್ಲರೂ ಏನು ಹೇಳ್ಕೊಡ್ತಾರೆ? ಎಲ್ಲರೂ ಏನು ಹೇಳ್ಕೊಡ್ತಾರೆ? ತನ್ನ ಕುರಿತು ತಾನು ಒಳ್ಳೆಯವನೆಂದೇ ಹೇಳ್ಕೊಡ್ತಾರೆ. ಎಷ್ಟು ದೊಡ್ಡ ಭಯಂಕರ ಪಾಪ ಮಾಡಿದ್ದರೂ, ಎಷ್ಟು ದೊಡ್ಡ ಭಯಂಕರ ಹಿಂಸೆ ಮಾಡಿದ್ದರೂ ಅದೆಲ್ಲ ಮರೆತು ಹೋಗಿ ನಿಶ್ಚಿಂತವಾಗಿರ್ತಾನೆ. ಏಕೆ ಗೊತ್ತಾ? ತನ್ನ ನಿಜವಾದ ಆತ್ಮಕ್ಕೆ ಯಾವುದ ಅಂಟಲ್ಲ. ನಿಜವಾದ ಆತ್ಮ ನಿತ್ಯ ಶುದ್ಧವೇ, ಅದು ಕನ್ನಡಿ ಆಗಿರುತ್ತದೆ. ಮಾಡಿದ್ದೆಲ್ಲ ಮನಸ್ಸು, ಆತ್ಮ ಅಲ್ಲ. ಆತ್ಮ ಯಾವುದೂ ಕೆಟ್ಟದು ಮಾಡಲ್ಲ, ಒಳ್ಳೆಯದು ಮಾಡಲ್ಲ. ಆತ್ಮ ಸುಮ್ಮನೆ ನಿರ್ವಿಕಾರವಾಗಿರುತ್ತದೆ. ಅರಿವಿನ ಸ್ವರೂಪ ಇಡೀ ಒಟ್ಟು ಎಚ್ಚರಾವಸ್ಥೆಯನ್ನು ತಿಳ್ಕೊಳ್ಳುವಂಥ ತಿಳುವಳಿಕೆ, ಅರಿವು ಯಾವುದು ಒಳ್ಳೆಯದು ಎಚ್ಚರ ಅರಿವಿನಲ್ಲಿ ಎಷ್ಟೆಷ್ಟೋ ಕೆಲಸಗಳು ನಡೆಯುತ್ತದೆ. ಎಚ್ಚರ ಅರಿವು ಯಾವ ಕೆಲಸ ಮಾಡ್ತದೆ? ಒಳ್ಳೆಯದು ಮಾಡ್ತದೆ, ಕೆಟ್ಟದ್ದು ಮಾಡ್ತದೆ. ಎಚ್ಚರ ಅರಿವಿನಲ್ಲೇ ಪೆನ್ನು ಗೊತ್ತಾಗ್ತದೆ, ಎಚ್ಚರ ಅರಿವಿನಲ್ಲೇ ಗಡಿಯಾರ, ಬಟ್ಟೆ, ಟೇಬಲ್, ಗೋಡೆ. ಒಳ್ಳೆಯದು ಗೊತ್ತಾಗ್ತದೆ, ಕೆಟ್ಟದ್ದು ಗೊತ್ತಾಗ್ತದೆ. ಎಚ್ಚರ ಅರಿವು ಒಳ್ಳೆಯದ ಕೆಟ್ಟದ? ಎಚ್ಚರ ಅರಿವು ಎಲ್ಲವನ್ನು ಬೆಳಗಿಸ್ತದೆ, ಒಳ್ಳೆಯದಲ್ಲ ಕೆಟ್ಟದಲ್ಲ, ಎಲ್ಲವನ್ನು ತಿಳ್ಕೊಳ್ತದೆ ಅಷ್ಟೇ. ಇದು ಹೀಗಿದೆ, ಇದು ಹೀಗಿದೆ, ಇದು ಹೀಗಿದೆ ಹೇಳಿಬಿಡ್ತದೆ ಅಷ್ಟೇ. ಅರಿವು ಮಾತ್ರ ಒಳ್ಳೆಯದಲ್ಲ ಕೆಟ್ಟದಲ್ಲ. ಅದು ನೀನು, ಅದು ನಿನ್ನ ನಿಜ ಸ್ವರೂಪ. ಒಟ್ಟು ಎಚ್ಚರ ಅರಿವಿದೆ ನೋಡಿ, ಅದು. ಅದಕ್ಕೆ ರಿಲೇಷನ್ ಇಲ್ಲ. ರಿಲೇಷನ್ಶಿಪ್ನಲ್ಲೇ ಒಳ್ಳೆಯದು ಕೆಟ್ಟದಾಗುತ್ತದೆ. ಸಂಬಂಧದಿಂದಲೇ ಒಂದು ದೃಷ್ಟಿ, ಒಂದು ಸಂಬಂಧ. ದೃಷ್ಟಿಯಿಂದ ಒಳ್ಳೆಯದು ಕೆಟ್ಟದ್ದು ಅನಿಸುತ್ತದೆ. ಈ ದೃಷ್ಟಿಗೆ ಇದು ಅನುಕೂಲ, ಇನ್ನೊಂದು ದೃಷ್ಟಿಗೆ ತಪ್ಪಾಗ್ತದೆ. ಒಂದು ದೃಷ್ಟಿಗೆ ಒಂದು ಹೆಸರಿಡ್ತೀವಿ, ಒಂದು ಗುಣಗಳು ಆಗುತ್ತವೆ. ಒಂದು ಸಂಬಂಧದಲ್ಲಿ ಒಳ್ಳೆಯದು ಕೆಟ್ಟದಾಗ್ತದೆ. ಒಟ್ಟು ಎಚ್ಚರ ಅರಿವಿಗೆ ಸಂಬಂಧವಿಲ್ಲ, ಅದೊಂದು ದೃಷ್ಟಿ ಅಲ್ಲ. ಯಾರೇ ಬರಲಿ ಎಲ್ಲರನ್ನು ಬೆಳಗಿಸ್ತದೆ, ಎಲ್ಲರನ್ನು ಬೆಳಗಿಸ್ತದೆ. ಆ ಅರಿವು ನೀನು ಎಂದು ತಿಳ್ಕೋ, ಗುರುಗಳು ಹೇಳೋದು. ಆತ್ಮ ಸ್ವತಂತ್ರ, ಅದಕ್ಕೆ ರಿಲೇಷನ್ಶಿಪ್ ಇಲ್ಲ. ಇವನು ನನ್ನವನು, ಇನ್ನೊಬ್ಬರವನು ಹೊರಗಿನವನು, ಇವನು ನನಗೆ ಒಳ್ಳೆಯವನು, ಇವನು ಕೆಟ್ಟವನು, ಆ ಸಂಬಂಧಗಳಿಲ್ಲ. ಯಾರಿಗೆ ಅರಿವಿಗಿಲ್ಲ. ಅದು ಮನಸ್ಸಿಗಿದೆ, ಭೋಕ್ತಾ ಬುದ್ಧಿಗಿದೆ. ಭೋಕ್ತೃತ್ವ ಬುದ್ಧಿಗೆ ಇದೆಲ್ಲ ಇರುತ್ತದೆ. ಆದ್ದರಿಂದ ಭೋಕ್ತೃತ್ವ ಬುದ್ಧಿ ಯಾವಾಗ ಆಗ್ತದೆ? ವೆನ್ ಯು ಐಡೆಂಟಿಫೈ ವಿತ್ ಎ ಮೈಂಡ್. ಮನಸ್ಸಿನ ಒಂದು ವೃತ್ತಿಗೆ ಸಿಕ್ಕಾಕ್ಕೊಂಡರೆ, ಮನಸ್ಸಿನಲ್ಲಿ ಒಂದು ವೃತ್ತಿ ಇದೆ, ಈ ವೃತ್ತಿಗೆ ಸಿಕ್ಕಾಕ್ಕೊಂಡರೆ ಈ ವೃತ್ತಿಗೆ ಯಾವುದು ಅನುಕೂಲವೋ ಅದಿಷ್ಟ, ಈ ವೃತ್ತಿಗೆ ಪ್ರತಿಕೂಲವಾದರೆ ಬೇಡ. ಅಂದರೆ ನಿಮ್ಮ ಲೈಫೆಲ್ಲ ಒಂದು ವೃತ್ತಿಯಿಂದಲೇ ನಡೆಯುತ್ತಾ ಇದೆ. ಈ ಮನೆ ನನ್ನದು ಅಂದರೆ ಈ ಮನೆ ಯಾರು ಅಡ್ಡಿ ಮಾಡ್ತಾರೋ ಅವ್ರು ಕೆಟ್ಟವನಾಗ್ತಾನೆ. ಈ ಮನೆಗೆ ಅನುಕೂಲ ಮಾಡಿದರೆ ಒಳ್ಳೆಯನಾಗ್ತಾನೆ. ನಿಮ್ಮದು ಯಾವ ಮನೆ ಇಲ್ಲ ಈ ಊರಿನಲ್ಲಿ, ಯಾರಿಗೆ ಏನಾದರೂ ನಿಮಗೇನಾದರೂ ತೊಂದರೆ ಆಗ್ತದೆ? ಈ ಊರಿನಲ್ಲಿ ಯಾವ ಮನೆಯೂ ನನ್ನದಲ್ಲ. ಯಾವ ಮನೆ ಬಿದ್ದು ಹೋದರೂ, ಯಾವ ಮನೆ ಹೊಸದು ಕಟ್ಟಿದ್ದರೂ ತನಗೇನು ಎರಡರಿಂದ ವ್ಯತ್ಯಾಸ ಆಗಲ್ಲ, ಹೆಚ್ಚು ಆಗಲ್ಲ, ಕಮ್ಮಿ ಆಗಲ್ಲ. ಹಾಗೆ ಒಂದು ನನ್ನದೆಂದು ಇಟ್ಕೊಂಡರೆ ಈಗ ಅದರ ಮೂಲಕ ಎಲ್ಲ ದುಃಖ. ಒಂದು ಪರಿಮಿತ ವಸ್ತುವನ್ನು, ಪರಿಮಿತ ದೇಶ, ಪರಿಮಿತ ಕಾಲ, ಪರಿಮಿತ ವ್ಯಕ್ತಿ, ಒಂದಾನೊಂದು ವ್ಯಕ್ತಿ, ಒಬ್ಬ ವ್ಯಕ್ತಿಯನ್ನು, ಒಂದಾನೊಂದು ವಸ್ತುವನ್ನು ನನ್ನದು, ನಾನು ಎಂದು ಹಿಡ್ಕೊಂಡರೆ ಈಗ ಸುಖ ದುಃಖಗಳು ಶುರುವಾಗ್ತವೆ. ಇದು ಸಂಸಾರ. ಸುಖ ದುಃಖಗಳಿಗೆ ಅಥವಾ ಸುಖ ದುಃಖ ರೂಪ ಸಂಸಾರಕ್ಕೆ ಕಾರಣ ಇಂದ್ರಿಯ ಮನಸ್ಸುಗಳನ್ನಿಟ್ಟುಕೊಳ್ಳುವುದು. ಅಂದರೆ ಒಂದು ಸ್ಪೆಸಿಫಿಕ್ ನಾನು ಒಬ್ಬನು, ಇಂಥವನು, ಇದು ಎಂದು ತನ್ನನ್ನು ತಾನು ಒಂದು ಸ್ಪೆಸಿಫಿಕ್ ಮಾಡಿಕೊಳ್ಳುವುದು. ಚಿಕ್ಕ ಮಗುಕ್ಕೆ ನೋಡಿ, ನಾನು ಯಾರು ಅಂದರೆ ಇರುತ್ತದ ಮಗುಕ್ಕೆ. ನೀವೇ ನೆನಪಿಸ್ಕೊಂಡು ಹಿಂದಿನ ಗೋ ಬ್ಯಾಕ್ ಟು ಯುವರ್ ಅರ್ಲಿಯರ್ ಯಂಗರ್ ಏಜ್. ನೀವು ಚಿಕ್ಕ ವಯಸ್ಸಿಗೆ ಹೋಗಿಬಿಡಿ. 20 ವರ್ಷ, ಇನ್ನೂ ಹಿಂದೆ 10 ವರ್ಷ, ಇನ್ನೂ ಹಿಂದೆ 5 ವರ್ಷ ನೆನಪಿಟ್ಕೊಂಡು, ಯಾವ ಘಟನೆ ನೆನಪಿದ್ದರೆ ಆ ಘಟನೆ. ಇನ್ನೂ ನೀವು 2 ವರ್ಷ ಮಗು ಆಗಿರಿ, ಆವಾಗ ನೀನು ಯಾರು ಎಂದು ನೆನಪಿರುತ್ತದೆ. ಚಿಕ್ಕ ಮಗುವಾಗಿರುವಾಗ ನೀವು ಯಾರೋ ಏನು ಮಾಡಿದ್ದೀವೋ ನಿಮಗೆ ಥಾಟೇ ಇರಲಿಲ್ಲ, ಏನೂ ಇರಲಿಲ್ಲ. ನಂತರ ಬೆಳೆಯುತ್ತಾ ಬಂದಾಗ ನಾನು ಇಂಥವನು, ಇವರೆಲ್ಲರೂ ಹೇಳ್ಕೊಟ್ಟರು. ಇವನು 10 ಸಲ ಹೇಳ್ತಾರೆ, ಅವರ ಹೆಸರು ಹಾಕಿಳ್ತಾರೆ. ಇವನ ಹೆಸರು ಇವನು ಹೇಳಿ, ಇವನು ಹೀಗೆ ಮಾಡಿದ, ಇವರ ಮಗು ಎಂದು ಹೇಳ್ತಾನೆ. ನೀವು ಯಾವ ಮಗು ಅಂದರೆ ಅವ್ರ ಮುಖ ನೋಡ್ತಾನೆ, ಅವ್ರು ಏನು ಹೇಳಬೇಕೋ ಗೊತ್ತಾಗಲ್ಲ. ಇನ್ನೊಬ್ಬರು ಹೇಳ್ತಾರೆ ಇವರ ಮಗು ಎಂದು ಹೇಳ್ತಾನೆ, ಅಥವಾ ಅವ್ರ ಫ್ರೆಂಡ್ ಆದರೂ ಹೇಳ್ತಾನೆ, ಅಥವಾ ಇನ್ನೊಬ್ಬರು ಹೇಳ್ತಾರೆ ಇವರ ಮಗು ಎಂದು. ಓಹೋ, ಇನ್ನೊಂದು ಸಲ ಹೇಳಿದಾಗ ನೀವು ಯಾರ ಮಗು? ಇವನ ಮಗು ಎಂದು. ಓಹೋ, ಇವರು ಮತ್ತೆ ನಾನು ಇವನ ಮಗು ಹೇಳ್ತಾರೆ, ನಾನು ಅವನ ಮಗೇನೋ ಎಂದು ಒಪ್ಕೊಂಡು ಬಿಟ್ಟಿಗ ತಾನು ಹೇಳುವುದು ಶುರು ಮಾಡ್ತಾನೆ ಅಲ್ಲವೇ? ತಾನು ಏಕೆ ಹೇಳುವುದು ಶುರು ಮಾಡ್ತಾನೆ? ಎಲ್ಲರೂ ಹೇಳ್ತಾ ಇದ್ದಾರೆ ಅಂದರೆ ಎಲ್ಲರೂ ಪ್ರಶ್ನೆ ಮಾಡಿದಾಗ ಹೇಳುವುದಿದೆ. ಅದಕ್ಕಿಂತ ಮುಂಚೆ ಏನಿತ್ತು?
ಯಾವ ಥಾಟ್ ಇರಲಿಲ್ಲ. ನಾನು ಇಂಥವನು, ಇವರ ಮಗು, ಈ ಊರಿನವನು, ಈ ಮನೆಗೂ ಸೇರಿದವನು, ಏನಿಲ್ಲ. ಯಾವ ಥಾಟ್ ಇಲ್ಲದೆ ಸುಮ್ಮನೆ ಅರಿವಾಗಿದ್ದ. ಅದು ಈಗಲೂ ಇದೆ. ನಮ್ಮ ಆತ್ಮ ಈಗಲೂ ಇದೆ, ಎಲ್ಲಿ ಹೋಗಲಿಲ್ಲ. ಅದರ ಮೇಲೆ ನೀವು ಅಧ್ಯಾರೋಪ ಮಾಡ್ಕೊಂಡಿದ್ದೀವಿ. ನಾನು ಇಂಥವನು, ಅಂಥವನು, ಇಂಥವನ್ನೆಲ್ಲ ಹಾಳ್ಕೊಂಡು ನೀವು ಎಷ್ಟೇ ಹಾಕಲಿ ಒಳಗೆ ಅದು ಹಾಗೇ ಇದೆ ಆತ್ಮ. ಯಾವ ಹೆಸರಿಡಕ್ಕಾಗದೆ ನಾನು ಅಂಥವನು, ಇಂಥವನು, ಅವನವನು, ಇವನವನು ಎಂಬುದು ಯಾವುದು ಹೇಳಕ್ಕಾಗದೇ ಇರುವಂಥ ಕೇವಲ ಚೈತನ್ಯ ಹಾಗೇ ಇದೆ, ಈಗಲೂ ಇದೆ, ಅಷ್ಟೇ ಇದೆ, ಎಲ್ಲಿ ಹೋಗಲ್ಲ. ನಾವು ಅದನ್ನು ಬಿಟ್ಟು ಈಗ ಇದೇ ಹಾಕ್ಕೊಂಡಿದ್ದೇ ಇಟ್ಕೊಳ್ತೀವಿ. ಇವನ ಮಗು ಹೇಳಿದ್ದರೆ ಅದು ನೆನಪಿಟ್ಕೊಂಡು ಅವ್ರು ಕೇಳಿದಾಗ ಹೇಳು, ನಿಮ್ಮ ಮನಸ್ಸಿಗೂ ಮಾತ್ರ ಹಾಗೇ ಇರು. ಹಾಗಿರೋಕ್ಕಾಗ್ತಾ ಇಲ್ಲ ಅಲ್ಲವೇ? ಅದು ವ್ಯವಹಾರಕ್ಕೋಸ್ಕರ. ನಿಮ್ಮದು ಯಾವ ಊರು, ಈ ಊರು ಎಂದು ಏಕೆ ಹೇಳ್ತೀವಿ? ಸುಮ್ಮನೆ ಇದು ಪರಿಚಯಕ್ಕೋಸ್ಕರ, ಒಂದು ಐಡೆಂಟಿಫಿಕೇಷನ್ಗೋಸ್ಕರ ಹೇಳುವುದೇ ಹೊರತು ನಮ್ಮ ಅನುಭವದಲ್ಲಿ ನಾನಿದು ಎಂದು ಸೇರಿಸಿಕೊಳ್ಳಬೇಡ. ನೀವು ಎಲ್ಲೋ ಯಾವುದೇ ಒಂದು ಮನೆಯಲ್ಲಿ ಕೆಲವು ದಿವಸ, ಒಂದು 2 ತಿಂಗಳು 3 ತಿಂಗಳು ಇರುವುದಕ್ಕೆ ಹೋಗಿದ್ದೀರಿ. ಅಲ್ಲಿಂದ ಬೇರೆ ಕಡೆ ಹೋದರೆ ನೀವು ಯಾರು ಎಲ್ಲಿಂದ ಬಂದಿದ್ದೀವಿ ಅಂದರೆ ಇಲ್ಲಿಂದ ಬಂದಿದ್ದೀವಿ ಎಂದು ಹೇಳ್ತಾರೆ. ಅವ್ರಿಗೆ ಗೊತ್ತು ನಮ್ಮದು ಊರಲ್ಲ, ಅದು ತಾತ್ಕಾಲಿಕವಾಗಿದ್ದೇನೆ, ಅದು ನಮ್ಮ ಊರಲ್ಲ. ಆದರೆ ಇನ್ನೊಬ್ಬರು ಹೇಳಿದರೆ ಇದೇ ಊರು, ಇಲ್ಲಿಂದ ಬಂದಿದ್ದೇವೆ ಎಂದು ಹೇಳಿಬಿಡ್ತಾರೆ. ಆ ಹೆಡ್ ಕ್ವಾರ್ಟರನ್ನೇ ತನ್ನ ಮನೆ ಎಂದು ಹೇಳ್ತಾನೆ. ಬಟ್ ಅವ್ರಿಗೆ ಗೊತ್ತು ತನ್ನ ಮನಸ್ಸಿನಲ್ಲಿದೆ ನನ್ನದಲ್ಲ, ನಾನಲ್ಲ. ಅಭಿಮಾನವಿಲ್ಲದೆ ಒಂದು ನಾಟಕದಲ್ಲಿ ಪಾತ್ರ, ನೀನು ಯಾರಪ್ಪ ಹೇಳು ಅಂದರೆ ನಾನು ರಾವಣ ಎಂದು ಹೇಳಿಬಿಡ್ತಾನೆ. ಅವ್ರಿಗೆ ಗೊತ್ತು ನಾನು ರಾವಣ ಅಲ್ಲ, ಈ ಪಾತ್ರದೇ ನಾನಲ್ಲ ಎಂದು ಅವ್ರಿಗೆ ಗೊತ್ತು. ಹಾಗೆ ವ್ಯವಹಾರಕ್ಕೋಸ್ಕರ ಈಗ ನಾನಿವನು, ಇಂಥವನು, ಈ ಊರಿನವನು, ಈ ಕೆಲಸ ಮಾಡ್ತೀನಿ, ಇದು ಸಕ್ಸಸ್ ಆಗಿದ್ದೆ, ಈ ಕೆಲಸದಲ್ಲಿ ಯಶಸ್ವಿ ಆಗಿದ್ದೆ, ಈ ಕೆಲಸದಲ್ಲಿ ಫೇಲ್ ಆಗಿದೆ. ನಿಮಗೆ ಫೇಲು ಇಲ್ಲ, ಯಶಸ್ವಿ ಇಲ್ಲ, ಎರಡೂ ಇಲ್ಲ. ಎರಡೂ ಪಾತ್ರ. ನಾಟಕದಲ್ಲಿ ಪಾತ್ರ ಧರಿಸಿದ್ದರೆ ಆ ಪಾತ್ರದ ಕೆಲಸಗಳಲ್ಲೇ ಆತ್ಮಕ್ಕಿಲ್ಲ, ಎಚ್ಚರ ಅರಿವಿಕ್ಕಿಲ್ಲ. ಎಚ್ಚರ ಒಳಗೆ ವ್ಯಕ್ತಿಗಿದೆ. ಎಚ್ಚರಾವಸ್ಥೆಯಲ್ಲಿ ವ್ಯಕ್ತಿ ಪಾತ್ರ, ಎಚ್ಚರ ಅರಿವು ನಟ. ಒಟ್ಟೆಚ್ಚರ ಅರಿವು, ಇಡೀ ಎಚ್ಚರಾವಸ್ಥೆಯನ್ನು ತಿಳ್ಕೊಳ್ಳುವ ಸಾಕ್ಷಿ ಇದೆ ನೋಡಿ, ಆ ಅರಿವು ಆತ್ಮ, ಅದು ಸಾಕ್ಷಿ. ಅದಕ್ಕೆ ಯಾವ ಪಾತ್ರ ಇಲ್ಲ. ನೀವು ಎಚ್ಚರ ಒಳಗಿನ ವ್ಯಕ್ತಿಯಾಗಿದ್ದೀವಿ ನೋಡಿ, ಅದು ಪಾತ್ರ, ಅದು ಧರಿಸ್ತಾ ಇದ್ದಾನೆ. ಆದರೆ ನಾವು ಈ ಪಾತ್ರಗಳನ್ನು ಧರಿಸುವುದು, ಸಂಬಂಧದಲ್ಲಿರುವುದು, ಆಯಾ ದೃಷ್ಟಿಗಳನ್ನು ತಗೊಂಡುವುದು ಬುದ್ಧಿಯಿಂದ ಅಷ್ಟೇ. ವಿವಿಧ ಅಭಿಪ್ರಾಯಗಳು, ಆಯಾ ಅಭಿಪ್ರಾಯಗಳನ್ನು ತುಂಬ ಮಾಡಿಕೊಳ್ತೀವಿ. ಬಟ್ ವಿ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ಯಾವ ಅಭಿಪ್ರಾಯ ಪರ್ಫೆಕ್ಟ್ ಅಲ್ಲ, ಯಾವ ಅಭಿಪ್ರಾಯ ಪೂರ್ಣವಲ್ಲ. ಪ್ರತಿ ಅಭಿಪ್ರಾಯದಲ್ಲಿ ಸ್ವಲ್ಪ ಮಟ್ಟಿಗೆ ಕರೆಕ್ಟು, ಸ್ವಲ್ಪ ಮಟ್ಟಿಗೆ ತಪ್ಪು, ಪೂರ್ಣವಾದ ಯಾವುದೂ ಹೊಂದಲ್ಲ. ಅದರಿಂದ ಈ ಸಂದರ್ಭದಲ್ಲಿ ಈ ದೃಷ್ಟ್ಯ ಹೀಗೆ ಅನಿಸಿತು, ಅಷ್ಟಿಟ್ಕೊಂಡಿದ್ದೀವಿ ತಾತ್ಕಾಲಿಕವಾಗಿ. ಇನ್ನೊಬ್ಬರು ಬಂದು ನೀವು ಹೇಳಿದ ಅಭಿಪ್ರಾಯ, ನೀವೇನೋ ಸಲಹೆ ಕೊಟ್ಟಿದ್ದೀರಿ, ನೀವೇನೋ ಸಲಹೆ ಕೊಡ್ತೀರಿ, ಹೀಗೆ ಮಾಡು ಒಳ್ಳೆಯದೇ. ಅವರು ಹೇಳ್ತಾನೆ ಹಾಗೆ ಮಾಡಿದ್ದರೆ ಅದರಲ್ಲಿ ತೊಂದರೆ ಆಗ್ತದೆ, ಹಾಗಿರುತ್ತದೆ, ಹೇಗಿರುತ್ತದೆ, ಅದು ಸರಿಯಾಗಿಲ್ಲ ಎಂದು ಅವರು ಹೇಳ್ತಾನೆ. ಹೌದು, ಪ್ರತಿಯೊಂದು ಅಭಿಪ್ರಾಯದಲ್ಲಿ ಸ್ವಲ್ಪ ಅದು ಸ್ವಲ್ಪ ಇದು ಇದ್ದೇ ಇರುತ್ತದೆ. ನಮ್ಮ ಅಭಿಪ್ರಾಯ ಪರ್ಫೆಕ್ಟ್ ಇರಬೇಕೆಂದು ಏಕೆ ಅಭಿಮಾನವೇಕೆ? ನಮ್ಮ ಅಭಿಪ್ರಾಯಗಳು, ಯೋಚನೆಗಳಲ್ಲಿ ಅಭಿಮಾನ ಬಿಡು, ಬುದ್ಧಿ ಅಭಿಮಾನ ಬಿಡುತ್ತದೆ. ನಮ್ಮ ಎಮೋಷನ್ಸು ಅಷ್ಟೇ, ಅದರ ಮೇಲೂ ಅಭಿಮಾನ ಬಿಡು. ಏಕೆಂದರೆ ಎಲ್ಲ ಎಮೋಷನ್ಗಳಲ್ಲಿ ಅಡಕವಾಗಿರುವಂಥ ಅರಿವು, ಒಂದು ನಿಶ್ಚಲವಾದ ಸಮಾಧಾನದಿಂದ ಅರಿವಿದೆ ನೋಡಿ, ಅದೇ ನಾನು. ಎಲ್ಲ ಯೋಚನೆಗಳಲ್ಲಿ, ಅಭಿಪ್ರಾಯಗಳಲ್ಲಿ ತಾನು. ಅದು ಯಾವುದು ಅಂದರೆ ಎಚ್ಚರ ಅರಿವು. ಎಚ್ಚರ ಅರಿವು ಶುದ್ಧವಾಗಿ ಕನ್ನಡಿ ಹಾಗಿರುತ್ತದೆ. ಅದಕ್ಕೆ ಯಾವುದು ಅಂಟಲ್ಲ. ಅಂಟುತ್ತದೆ? ಅಂಟಲ್ಲ ನೋಡಿ. ಉಪನಿಷತ್ತುಗಳಲ್ಲಿ ಒಂದು ಪ್ರಾಣೋಪಾಸನ ಇದೆ, ನೀವು ಕೇಳಿದ್ದೀರಾ? ಪ್ರಾಣೋಪಾಸನ ಅಂದರೆ ಅದು ಇದಕ್ಕೆ ಸ್ವಲ್ಪ ಸಾಕ್ಷಿ ಭಾವಕ್ಕೆ ಹತ್ತಿರವಾಗಿದೆ. ಅದರಿಂದ ಹೇಳ್ತೀನಿ ನೋಡಿ. ಒಂದೊಂದು ಇಂದ್ರಿಯದಿಂದ ನೋಡಿದ್ದರೆ ಒಳ್ಳೆಯದು ಕೆಟ್ಟದು ಕಂಡು ಬರ್ತದೆ. ಕಣ್ಣಿನಿಂದ ನೋಡಿದ್ದರೆ ಬಣ್ಣ, ಒಳ್ಳೆಯ ಬಣ್ಣ, ಕೆಟ್ಟ ಬಣ್ಣ ಕಾಣ್ತದೆ. ಕಿವಿಯಿಂದ ಶಬ್ದ, ಸ್ಪರ್ಶದಿಂದ ಬಿಸಿ ತಂಪು ಮುಂತಾದ ಇಂದ್ರಿಯಗಳಿಂದ ಆಗುತ್ತದೆ. ಪ್ರಾಣದಿಂದ ಏನಾಗುತ್ತದೆ? ಉಸಿರು ಅಂದರೆ ಪ್ರಾಣ, ತಾನು ಬದುಕಿದ್ದಾನಲ್ಲ. ಉಸಿರು ಅಂದರೆ ಏನು? ತಾನು ಬದುಕಿರುವುದು, ದಟ್ ಲಿವಿಂಗ್ನೆಸ್, ಆ ಲಿವಿಂಗ್ ಪ್ರಿನ್ಸಿಪಲ್. ಅದು ಲಿವಿಂಗ್ ಪ್ರಿನ್ಸಿಪಲ್ಗೆ ಏನಾದರೂ ಟೇಸ್ಟ್ ಇರುತ್ತದೆ, ಬಣ್ಣ ಇರುತ್ತದೆ. ಸಜೀವತ, ಜೀವ ಎಂಬ ನಮ್ಮಲ್ಲಿರುವಂಥ ಜೀವತತ್ವಕ್ಕೆ, ಜೀವ ಅಂದರೆ ಆ ಪ್ರಾಣತತ್ವಕ್ಕೆ ಬಣ್ಣ ಇಲ್ಲ, ಶಬ್ದ ಇಲ್ಲ, ಸ್ಪರ್ಶ ಇಲ್ಲ, ತಾನಿದೆ.
ನೀವು ಪ್ರಾಣವನ್ನು ಅಭಿಮಾನ ಮಾಡಬಹುದಾ? ಪ್ರಾಣಕ್ಕೆ ಅಭಿಮಾನವಿಲ್ಲ. ನಾವು ಕಣ್ಣನ್ನು ಅಭಿಮಾನ ಮಾಡ್ಕೊಳ್ತೀವಿ. ಕಣ್ಣು ಕಂಡು ಬಂದರೆ ನಾನು ನೋಡಿದೆ, ನಾನು ಕೇಳಿದೆ. ಉಸಿರು ಮಾಡಿದರೆ ನಾನು ಉಸಿರು ಮಾಡಿದೆ ಎಂದು ಅಭಿಮಾನ ಮಾಡ್ತೀವಿ. ನಮ್ಮ ಅಭಿಮಾನವಿಲ್ಲದಿದ್ದರೂ ತಾನೇ ನಡೆಯುತ್ತದೆ. ಅದರಿಂದ ಆ ಪ್ರಾಣ ಮೇಲೆ ಉಪಾಸನ ಮಾಡು ಎಂದು ಹೇಳ್ತಾರೆ. ನಿಮ್ಮ ಅಭಿಮಾನ ಬಿಟ್ಟು ಹೋಗ್ತಾರೆ. ಪ್ರಾಣ ಒಬ್ಬನೇ ನಿರಭಿಮಾನಿ. ಇನ್ನೊಂದು ಪ್ರಾಣ ನಿಮ್ಮ ಒಬ್ಬರಿ ಪ್ರಾಣ ಎಂದು ನೋಡಬೇಡಿ. ಎಲ್ಲರ ಪ್ರಾಣ ಒಂದೇ, ಎಲ್ಲರ ಪ್ರಾಣ ಒಂದೇ, ಬಿಡಿ ಅಲ್ಲ. ಆಕಾಶ ಇದೆ ನೋಡಿ, ಆಕಾಶ ಎಲ್ಲರಲ್ಲಿದೆ. ಅದೇ ಆಕಾಶದಲ್ಲಿ ನಾವೆಲ್ಲರೂ ಓಡಾಡ್ತೀವಿ. ಈ ಒಂದು ಆಕಾಶ ಜಾಗ ಇದೆ, ಆ ಜಾಗ ಬಿಟ್ಟು ಇಲ್ಲಿಗೆ ಬರ್ತೀನಿ, ಆ ಜಾಗಕ್ಕೆ ನೀವು ಬರ್ತೀರಿ, ಇನ್ನೊಬ್ಬರು ಬರ್ತಾರೆ, 10 ಜನ. ಒಂದು ಬಸ್ ಇದೆ ನೋಡಿ, ಬಸ್ಸಿನಲ್ಲಿ ಒಂದು ಸೀಟ್ ಇರುತ್ತದೆ. ಆ ಸೀಟ್ ಯಾರ್ದು? ನೀವು ಹೋಗಿ ಕೂತಿರುವಾಗ ಇದು ನನ್ನ ಸೀಟು ಅನಿಸ್ತದೆ. ಬಸ್ ಆಗಲಿ ರೈಲಾಗಲಿ. ನಿಮಗಿಂತ ಮುಂಚೆ ಅದೇ ಸೀಟ್ನಲ್ಲಿ ಎಷ್ಟು ಜನರು ಕುಳಿತಿದ್ದಾರೆ, ನಿಮ್ಮ ನಂತರ ಎಷ್ಟು ಜನರು ಕುಳಿತಿರುತ್ತಾರೆ. ಈಗ ನೋಡಿ ಆ ಸೀಟ್ ಯಾರ್ದು? ಎಷ್ಟು ಜನರದು? ಎಷ್ಟೋ ಜನರದು. ನೀವು ತಾತ್ಕಾಲಿಕವಾಗಿ ಪ್ರವಾಹದಲ್ಲಿ ಸ್ವಲ್ಪ ಹೊತ್ತು ನಿನ್ನದಾಯಿತು ಅಲ್ಲವೇ? ಹಾಗೆ ಈ ಜಾಗನೂ ಅಷ್ಟೇ. ಇವು ಆಕಾಶ ಜಾಗ ಇದೆ ನೋಡಿ, ಇದೇ ರೋಡ್ ಮೇಲೆ ಎಲ್ಲರೂ ಹೋಗ್ತಾರೆ. ಆ ರೋಡ್ ಅಂದರೆ ಆಕಾಶ. ಆಕಾಶ ಯಾರದು? ಅದೇ ಆಕಾಶದಲ್ಲಿ ನೀವು ನಾವು ನಮ್ಮಂಥ ನೂರಾರು ಜನರು, ಸಾವಿರಾರು ಜನರು ಬರ್ತಾರೆ ಹೋಗ್ತಾರೆ. ಯಾರ್ದು ಆಕಾಶ ಫಿಕ್ಸ್ ಅಲ್ಲ. ಆಕಾಶ ನಿಮ್ಮದು ನಮ್ಮದು ಎಲ್ಲರದು ಸೇರಿಕೊಂಡು ಕಾಮನ್ ಆಕಾಶ. ಕಾಮನ್ ಆಕಾಶ ಆಗಿಬಿಟ್ಟಿತ. ಕಾಮನ್ ಪೃಥ್ವಿ ಅಷ್ಟೇ. ರಕ್ತ ಮಾಂಸಗಳು ಪೃಥ್ವಿ, ಆಹಾರ ತಿಂತೀವಿ. ಈ ಶರೀರ ಮತ್ತೆ ಪೃಥ್ವಿಯಲ್ಲಿ ಸೇರಿಕೊಂಡು ಬಿಡ್ತದೆ. ಮತ್ತೆ ಆ ಮಣ್ಣು ನಿಲ್ಲಿಸಿ ಈ ಶರೀರವು ಪೃಥ್ವಿಯಲ್ಲಿ ಸೇರಿಕೊಂಡರೆ ಮತ್ತೆ ಪಂಚಭೂತಗಳು ಮಣ್ಣಾಗಿ ಬಿಡ್ತದೆ. ಕೆಲವು ದಿವಸ ಆ ಮಣ್ಣಿನಲ್ಲಿ ಒಂದು ಮರ ಗಿಡ ಬೆಳೆದರೆ ಅದು ಆಹಾರ ಆಗುತ್ತದೆ. ಮತ್ತು ಇನ್ನೊಬ್ಬರು ತಿಂತಾರೆ, ಇನ್ನೊಬ್ಬರ ಶರೀರ ತಯಾರಾಗ್ತದೆ. ಅಂದರೆ ಹಿಂದಿನ ಕೃತಯುಗದಲ್ಲಿ, ತ್ರೇತಾಯುಗದಲ್ಲಿ ನಮ್ಮ ಹಿಂದಿನ ಜನರೆಲ್ಲ ಶರೀರವೆಲ್ಲ ಎಲ್ಲಿದೆ? ಇದೇ ಪಂಚಭೂತಗಳಲ್ಲಿ ಸೇರಿಕೊಂಡು. ಆ ಪಂಚಭೂತಗಳಿಂದಲೇ ನಮ್ಮ ಶರೀರ ಹುಟ್ಟಿತು. ಅದರಿಂದ ಪಂಚಪಾಂಡವರು, ಯಾರು ಕೌರವರು, ದುರ್ಯೋಧನಾದಿಗಳು, ರಾವಣಾದಿಗಳು, ರಾಮಚಂದ್ರಾದಿಗಳು, ಅವರ ಶರೀರವೆಲ್ಲ ಎಲ್ಲಿದೆ? ಈಗ ಇಲ್ಲೇ ನಿಮ್ಮ ಶರೀರದಲ್ಲೇ ಇದೆ. ಒಂದು ಮಣ್ಣಿನಿಂದ ಒಂದು ಮಡಿಕೆ ಮಾಡ್ತೀರಿ, ಹಸಿ ಮಣ್ಣಿನಿಂದ. ಆ ಮಡಿಕೆಯನ್ನು ಒಡೆದು ಹಾಕ್ತೀರಿ, ಮತ್ತೆ ಇನ್ನೊಂದು ಮಾಡ್ತೀರಿ, ಮತ್ತೆ 3ನೇದು ಮಾಡಿದ್ದೀರಿ, ಮತ್ತೆ ಅದನ್ನು ಒಡೆದು ಹಾಕಿ 4ನೇದು ಮಾಡಿದಿರಿ, 10ನೇದು ಮಾಡಿದ್ದೀರಿ. ಮೊದಲನೇ ಮಡಿಕೆ ಎಲ್ಲಿದೆ ಹೇಳಿ? ಅಲ್ಲೇ ಇದೆ. 10ನೇಯ ಮಡಿಕೆ ಮಾಡಿದಾಗ ಮೊದಲನೇ ಮಡಿಕೆ ಎಲ್ಲಿದೆ? ಅಲ್ಲೇ ಇದೆ. ಹಾಗೆ ಈ ಪಂಚಭೂತಗಳಿಂದ, ಆ ಪಂಚಭೂತಗಳೆಲ್ಲ, ಅದರಲ್ಲಿ ಪಶು ಪಕ್ಷಾದಿಗಳು, ಪ್ರಾಣಿಗಳು, ನಾನು ನೀನು ಮನುಷ್ಯರು ಎಲ್ಲರೂ ಮತ್ತೆ ಮಣ್ಣಿನಲ್ಲಿ ಸೇರಿಕೊಳ್ತಾರೆ. ಅದೇ ಮಣ್ಣಿನಿಂದ ಹೊಸ ಜೀವರ ಶರೀರಗಳು ಹುಟ್ಟುತ್ತವೆ. ಮತ್ತು ಎರಡನೇ ತಲೆಮಾರು, 3ನೇ ತಲೆಮಾರು, ಅದರಿಂದ ಮತ್ತೆ 10ನೇದು 100ನೇ ತಲೆಮಾರು. 100ನೇ ತಲೆಮಾರಿನಲ್ಲಿ ಶರೀರ ಹುಟ್ಟಿದ್ದರೆ ಮೊದಲನೇ ತಲೆಮಾರು ಎಲ್ಲಿದ್ದಾರೆ? ಇದೇ ಶರೀರ. ಈಗ ಹೇಳಿ, ನಿಮ್ಮ ಶರೀರ ಎಲ್ಲಿದೆ? ನಮ್ಮ ಎಲ್ಲರ ಶರೀರ ಒಂದೇ ಮಣ್ಣು. ಆ ಮಣ್ಣಿನ ಮುದ್ದೆಯಲ್ಲಿ ಅಲ್ಲೇ ನೀವು, ಅಲ್ಲೇ ನಾನು, ಎಲ್ಲರೂ ನಾವು ಅಲ್ಲೇ ಇದ್ದೀವಿ ಅಲ್ಲವೇ? ಅದೇ ಮಣ್ಣು ಸ್ವಲ್ಪ ಹೊತ್ತು ನಿಮ್ಮದು, ಸ್ವಲ್ಪ ಹೊತ್ತು ನಮ್ಮದು. ಮಣ್ಣು ಎಲ್ಲರಲ್ಲಿರುವುದು ಕಾಮನ್. ಎಲ್ಲರಿಗೂ ಕಾಮನ್ ಮಣ್ಣು, ಎಲ್ಲರಿಗೂ ಸರ್ವಸಾಮಾನ್ಯವಾದ ಮಣ್ಣೆ, ಎಲ್ಲರಿಗೂ ಸರ್ವಸಾಮಾನ್ಯವಾದ ನೀರು, ಎಲ್ಲರಿಗೂ ಸರ್ವಸಾಮಾನ್ಯವಾದ ಬೆಂಕಿ, ಎಲ್ಲರಿಗೂ ಸರ್ವಸಾಮಾನ್ಯವಾದ ಉಸಿರು. ನಾನು ತಗೊಂಡರೆ ಉಸಿರು, ಹೊರಗೆ ಬಿಟ್ಟರೆ ಗಾಳಿ. ಈ ಗಾಳಿಯಲ್ಲಿ ಸೇರಿಕೊಂಡು ಬಿಟ್ಟರೆ ಇನ್ನೊಬ್ಬರು ತಗೊಳ್ತಾರೆ, ಮತ್ತು ಅವರು ಬಿಡ್ತಾರೆ, ಮತ್ತು ಇನ್ನೊಬ್ಬರು ತಗೊಳ್ತಾರೆ, ಅವರು ಬಿಡ್ತಾರೆ. ಅದೇ ಗಾಳಿ ಎಲ್ಲರಲ್ಲಿ ತಿರುಗುತ್ತಾ ಇದೆ. ಈಗ ನಿಮ್ಮ ಉಸಿರು ನಮ್ಮ ಉಸಿರು ಎಲ್ಲಿದೆ ಸ್ಪೆಷಲ್ ಹೇಳಿ? ಎಲ್ಲರೂ ಉಸಿರು ಒಂದೇ ಅಲ್ಲವೇ? ನಿಮ್ಮ ಉಸಿರು ನಮ್ಮ ಉಸಿರು ಬಿಡಿಯಾಗಿದೆಯಾ? ಎಲ್ಲರ ಉಸಿರು ಒಂದೇ ಉಸಿರು, ಕಾಮನ್ ಉಸಿರು. ಆ ಉಸಿರಿನಲ್ಲಿ ನಾನು ಇದ್ದೇನೆ ಅಂದರೆ ನೀನೆಲ್ಲಿ ಅಪ್ಪಾಗದೆ? ನೀನೇ ಅಲ್ಲ, ಎಲ್ಲರೂ ಇದ್ದಾರೆ. ಒಂದೇ ಉಸಿರಿನಲ್ಲಿ ನೀವು ನಾವು ಎಲ್ಲರೂ ಸೇರಿಕೊಂಡು ಬಿಟ್ಟಿದ್ದೀವಿ. ಅದೇ ಉಸಿರು ಎಲ್ಲ ಕಡೆ ತಿರುಗುತ್ತಾ ಇದೆ. ಅಲ್ಲಿ ಬಂದಾಗ ನಿನ್ನದು, ಇಲ್ಲಿ ಬಂದಾಗ ನನ್ನದು, ಇನ್ನೊಬ್ಬರು ಬಂದಾಗ ಅದೇ ಉಸಿರು ನಿಮ್ಮದು, ಅದೇ ಉಸಿರು ನಮ್ಮದು. ಅದೇ ಕುರ್ಚಿಯಲ್ಲಿ ಇವನು ಕೂತಿರ್ತಾ, ಅದೇ ಕುರ್ಚಿ ಇನ್ನೊಬ್ಬರು ಕೂತಿರ್ತಾನೆ, ಇನ್ನೊಬ್ಬರು ಕೂತಿರ್ತಾರೆ. ಎಲ್ಲರೂ ನನ್ನ ಕುರ್ಚಿ ಹೇಳ್ತಾನೆ. ಎಲ್ಲರೂ ನನ್ನ ಕುರ್ಚಿ ಹೇಳಿದರೆ ಕುರ್ಚಿ ಯಾರ್ದು? ಎಲ್ಲರದು. ಎಲ್ಲರದು ಅಷ್ಟೇ, ಯಾರ್ದು ಅಲ್ಲ, ಎಲ್ಲರದು ಆಗುತ್ತೆ. ಯಾರ್ದು ಅಲ್ಲ ಹೇಳಬಹುದು, ಎಲ್ಲರದು ಹೇಳಬಹುದು. ಎರಡು ಹೇಳಿದರೆ ಒಂದೇ ಅರ್ಥ. ಹಾಗೆ ಉಸಿರು ಎಲ್ಲರದು, ಪೃಥ್ವಿ ಎಲ್ಲರದು, ನೀರು ಎಲ್ಲರದು, ಅಗ್ನಿ ಎಲ್ಲರದು, ಆಕಾಶ ಎಲ್ಲರದು. ಮರಿ ಅಲ್ಲಿ ಒಟ್ಟು ಆಕಾಶದಲ್ಲಿ ಎಲ್ಲರೂ ಇದ್ದೇವೆ, ಒಟ್ಟು ಗಾಳಿಯಲ್ಲಿ ಎಲ್ಲರೂ ಇದ್ದೇವೆ, ಒಟ್ಟು ಗಾಳಿಯಲ್ಲೇ ಎಲ್ಲರ ಉಸಿರು ಇದೆ. ನಾವೆಲ್ಲರೂ ಎಲ್ಲಿದ್ದೇವೆ ಅಂದರೆ ಒಂದು ಗಾಳಿ ಇಟ್ಕೊಂಡ್ರೆ ನಾವೆಲ್ಲರೂ ಬಂದುಬಿಟ್ಟಿದ್ದೇವೆ.
ಒಂದು ಅಗ್ನಿ ಇಟ್ಕೊಂಡ್ರೆ ಅದೇ ಅಗ್ನಿಯಲ್ಲಿ ನಮ್ಮ ಶರೀರದ ಬೆಂಕಿ ಇದೆ. ಈ ಶರೀರ ಬೆಂಕಿ ಏನಾಗ್ತದೆ, ಚಳಿಗಾಲದಲ್ಲಿ ಬೇರೆ ಕೆಲಸದಿಂದ ಆಕಾಶಕ್ಕೆ ಹೋಗಿಬಿಡ್ತದೆ, ಗಾಳಿ ಆಗಲಿ ಮಿಕ್ಕ ಇದಕ್ಕೆ ಹೋಗುತ್ತದೆ. ಮತ್ತು ಹೊಸ ಬಿಸಿ ತಯಾರಾಗ್ತದೆ ಬಾಡಿಯಲ್ಲಿ. ತಿಂದ ಆಹಾರದಿಂದ ಹೊಸ ಬಿಸಿ ಹುಟ್ಟುತ್ತದೆ. ಹುಟ್ಟಿರುವ ಬಿಸಿ ಪ್ರಪಂಚಕ್ಕೆ ಸೇರಿಕೊಂಡು ಬಿಡ್ತದೆ. ಒಂದು ಸರ್ಕಲ್ ಹಾಗೆ ತಿರುಗುತ್ತಾ ಇರುತ್ತದೆ. ಹೊಸ ಬಿಸಿ ತಯಾರಾಗ್ತದೆ, ತಯಾರಾಗಿದ್ದು ಪ್ರಕೃತಿಯಲ್ಲಿ ಸೇರಿಕೊಳ್ತದೆ, ಪ್ರಕೃತಿಯಿಂದ ಮತ್ತೆ ಹೊಸ ಬಿಸಿ ಬರುತ್ತದೆ. ಬಿಸಿ ಎಲ್ಲರಲ್ಲಿ ತಿರುಗುತ್ತಾ ಇದೆ. ಅದೇ ನಿಮ್ಮಲ್ಲಿ ನಮ್ಮಲ್ಲಿ ಎಲ್ಲರಲ್ಲಿ ತಿರುಗುತ್ತಾ ಇದೆ. మరి ಯಾರ್ದು ಸ್ಪೆಷಲ್? ಅಗ್ನಿ ಬಿಡಿಯಾಗಿಲ್ಲ, ವಾಯು ಬಿಡಿಯಾಗಿಲ್ಲ, ನೀರು ಬಿಡಿಯಾಗಿಲ್ಲ, ಪೃಥ್ವಿ ಬಿಡಿಯಾಗಿಲ್ಲ. ಅದೇ ಪಂಚಭೂತಗಳದ್ದು ನಿಮ್ಮದು ನಮ್ಮದು, ನಾವೆಲ್ಲರೂ ಒಂದೇ. ಈಗ ಎಲ್ಲಿದ್ದೀವಿ ಹೇಳಿ? ನೀನು ಎಂದು ಒಂದು ಸ್ಪೆಷಲ್ ರೂಪ ತೋರಿಸು. ನೀನು ಎಂದು ಯಾವುದು ಹೇಳ್ತೋ ಅದೆಲ್ಲರದು ಆಗ್ತಾಯಿದೆ. ಅಯ್ಯ ರಾಮ, ಹಾಗಾದರೆ ನೀನೆಲ್ಲಿ? ಸುಮ್ಮನೆ ಅನಾವಶ್ಯಕ ಅಭಿಮಾನ ಬಿಟ್ಟುಬಿಡು, ಎಲ್ಲರೂ ಅದೇ. ಆದ್ದರಿಂದ ಹಾಗೆ ಪ್ರಾಣೋಪಾಸನದಲ್ಲಿ ಏನು ಹೇಳ್ತಾರೆ? ಪ್ರಾಣ ಅಂದ್ರೇನು? ಪಂಚೇಂದ್ರಿಯಗಳಿಗೆ ಹಿಂದೆ ಇರುವ ಶಕ್ತಿ ಪ್ರಾಣ. ಪ್ರಾಣವನ್ನು ಅಭಿಮಾನ ಮಾಡಿದರೆ ಏನಾಗ್ತದೆ? ನಿರಭಿಮಾನಿ ಆಗಿಬಿಡ್ತೀವಿ. ನೀವು ಪ್ರಾಣವನ್ನೇ ಉಪಾಸನ ಮಾಡು, ನಾನು ಪ್ರಾಣ ಎಂದು ಹೇಳಿಬಿಡು, ಅಭಿಮಾನವೇ ಹೋಗ್ತದೆ. ಏಕೆ? ಪ್ರಾಣಕ್ಕೆ ಅಭಿಮಾನವಿಲ್ಲ, ಉಸಿರಿಗೆ ಅಭಿಮಾನವಿಲ್ಲ. ಒಂದೊಂದು ಇಂದ್ರಿಯಕ್ಕೆ ಅಭಿಮಾನ ಇರುತ್ತದೆ, ಉಸಿರಿಗೆ ಅಭಿಮಾನವಿಲ್ಲ. ನೀವು ಪ್ರಾಣ ಮೇಲನೇ ಇರು, ಸುಮ್ಮನೆ ತಾನೇ ಪ್ರಾಣ, ನಿರಭಿಮಾನ ಆಗಿಬಿಡ್ತೀವಿ. ಹಾಗೂ ಅದೇ ತಾನು, ಆ ಅರಿವೇ ತಾನು. ಅದರಿಂದ ಇಲ್ಲಿ ಹೇಳ್ತಾರೆ, ಆತ್ಮ ಎಂಬುದು ಸ್ವತಃ ಚೈತನ್ಯ ರೂಪ. ಅದಕ್ಕೆ ಹೆಸರಿಡುವುದರಿಂದ ನಾನು ನೀನು ಆಗುತ್ತಾ ಇದೆ. ನೀವು ಹೆಸರಿಡಬೇಡ, ಎಲ್ಲರಲ್ಲಿರುವುದದೇ. ಅದೇ ಚೈತನ್ಯ ನಿಮ್ಮಲ್ಲಿ, ಅದೇ ಚೈತನ್ಯ ನಮ್ಮಲ್ಲಿ. ನಾನೊಂದು ಸಲ ಹೇಳಿದ್ದೇನೆ, ಹೇಳಲ್ಲ ಮತ್ತೊಂದು ಸಲ. ಟಿ ವಿ ಎಕ್ಸಾಂಪಲ್ ನೋಡಿ. ಒಂದು ಟಿ ವಿ ಸ್ಟೇಷನ್ ಇರುತ್ತದೆ, ದಿಲ್ಲಿಯಲ್ಲಿರುತ್ತದೆ ಅಂದ್ಕೊಂಡು. ಆ ಟಿ ವಿ ಸೆಟ್ಟುಗಳು ಎಷ್ಟು ಮನೆಗಳಲ್ಲಿರುತ್ತವೆ? ಲಕ್ಷಾಂತರ ಮನೆಗಳು. ಒಂದು ಟಿ ವಿಯಲ್ಲಿ ಯಾರೋ ಸುದ್ದಿ ಓದುತ್ತಾ ಇದ್ದರೆ, ನ್ಯೂಸ್ ಓದುತ್ತಾ ಇದ್ದರೆ, ಸಮಾಚಾರ ನಿಮ್ಮ ಮನೆಯಲ್ಲಿ ಕಂಡು ಬರ್ತದೆ. ನೀವು ಅದೇ ಸುದ್ದಿ ಕೇಳ್ತೀರಿ, ಅದೇ ಚಿತ್ರ ನೋಡ್ತೀರಿ. ಇನ್ನೊಬ್ಬರ ಮನೆಗೆ ಹೋಗಲಿ, ಅದೇ ಚಿತ್ರ ಕೇಳ್ತೀರಿ, ಅದೇ ಮಾಡ್ತೀರಿ. ಇನ್ನೊಬ್ಬರ ಮನೆ ಏನು, ಸಾವಿರಾರು ಮನೆಯಲ್ಲಿ ಒಂದೇ ಚಿತ್ರ, ಸಾವಿರಾರು ಮನೆಯಲ್ಲಿ ಒಂದೇ ಇದೆ ಚಾನಲ್ ಅಲ್ಲವೇ? ಮನೆಗೆ ಎಷ್ಟು ಜನರಿದ್ದಾರೆ ಇಲ್ಲಿ ಹೇಳಿ? ಎಲ್ಲ ಚಾನಲ್ಗಳ ಮೂಲಕ ಒಂದೇ ಚಿತ್ರ, ಒಂದೇ ಮನುಷ್ಯ, ಒಂದೇ ಸುದ್ದಿ. ಹಾಗೆ ನೀನು ನಾನು ಮೂಲಕ ಇವೆಲ್ಲ ಟಿ ವಿ ಸೆಟ್ಟುಗಳಷ್ಟೇ. ಎಲ್ಲ ಟಿ ವಿ ಸೆಟ್ಟುಗಳಲ್ಲಿರುವಂಥ ಅರಿವು ಒಂದೇ. ಅರಿವು ತಾನು ಆ ನ್ಯೂಸ್ ಓದುವವನು ಯಾರ ಮನೆಯಲ್ಲಿದ್ದು ಓದ್ತಾ ಇದ್ದಾನೆ ಹೇಳು? ಯಾರು ಮೇನ್ ಚಾನಲ್ನಲ್ಲಿದ್ದಾನೋ, ಎಲ್ಲಿದ್ದು ಓದ್ತಾ ಇದ್ದಾನೆ? ಎಲ್ಲರ ಮನೆಯಲ್ಲಿದ್ದಾನೆ. ಯಾವ ಒಂದು ಮನೆಗೆ ಸೀಮಿತವಾಗಲಿಲ್ಲ, ಎಲ್ಲ ಕಡೆ ಇದ್ದಾನೆ. ಆಕಾಶ ಎಲ್ಲ ಕಡೆ ಹೇಗಿದೆಯೋ, ಗಾಳಿ ಎಲ್ಲ ಕಡೆ ಹೇಗಿದೆಯೋ, ಹಾಗೆಯೇ ನನ್ನಲ್ಲಿರುವ ಅರಿವು ನನ್ನದೇ ಅಲ್ಲ. ಆ ಅರಿವಿನಲ್ಲಿ ನೀನು ಇದ್ದಿ, ನಾನು ಇದ್ದೀವಿ, ಎಲ್ಲರೂ ಇದ್ದಾರೆ. ಆ ಅರಿವಿಗೆ ಹೆಸರಿಲ್ಲ, ಅರಿವಿಗೂ ನಾನು ಎಂಬ ವೃತ್ತಿ ಇಲ್ಲ. ಆ ಅರಿವಿಗೆ ನಾನೆಂಬ ಥಾಟ್ ಇಲ್ಲ, ನಾನು ಎಂಬ ವೃತ್ತಿಗೆ ಪರಿಮಿತ ಮಾಡೋಕ್ಕಾಗಲ್ಲ. ಇನ್ ದಟ್ ಎವ್ರಿಬಡಿ ಈಸ್ ಮರ್ಜ್ಡ್ ಇಂಟು ಇಟ್. ಎಲ್ಲರೂ ಅದರಲ್ಲಿ ಮುಳುಗೆ ಹೋಗ್ತಾರೆ. ಇದು ಅದರಲ್ಲಿ ಒಂದು ವೃತ್ತಿ ಇಟ್ಕೊಂಡು ನಾನು ಅಂದರೆ, ಇಲ್ಲಿ ನೋಡಿ, ನನ್ನ ಟಿ ವಿ ಸೆಟ್ನಲ್ಲಿ ಕಂಡು ಬಂದಿದ್ದೇ ನನ್ನದು ಅಂದ್ಕೊಂಡರೆ ಅವರು ಹೇಳ್ತಾರೆ ನಿನ್ನದೇ ಏಕಪ್ಪ, ಅದು ಎಲ್ಲರಲ್ಲಿ ಇದೆ, ಎಲ್ಲರ ಮನೆಯಲ್ಲಿ ಅದೇ ಇದೆ. ಅಯ್ಯೋ, ಆಗ ನಾನು ನನ್ನದೇ ಅಂದ್ಕೊಂಡೆ, ನಿನ್ನದೇ ಏಕೆ ಅಂದ್ಕೊಂಡಿದ್ದೆ, ಎಲ್ಲರಲ್ಲಿ ಅದೇ ಇದೆ. ಅಯ್ಯೋ, ಎಲ್ಲರದ್ದು ಹಾಗಿದ್ದರೆ ಅದರ ಮೇಲೆ ಅಭಿಮಾನವೇ ಮಾಡೋಕ್ಕಾಗಲ್ಲ ಅಲ್ಲವೇ? ಹಾಗೆ ಈ ಒಂದು ದೇಹ ಮೇಲೆ ಅಭಿಮಾನ ಮಾಡೋಕ್ಕಾಗಲ್ಲ. ಈ ಮನಸ್ಸು ಮೇಲೆ ಅಭಿಮಾನ ಮಾಡೋಕ್ಕ, ನೀ ಮನಸ್ಸು ನೀನು ಸೃಷ್ಟಿ ಮಾಡಿಕೊಂಡಿದ್ದೀಯಾ? ನಿನ್ನ ಕೈಕಾಲು ನೀನು ಮಾಡಿಕೊಂಡಿದ್ದೀಯಾ? ನಿಮ್ಮ ಕಣ್ಣು, 2 ಕಣ್ಣುಗಳಿರಬೇಕು, ಒಂದು ತಲೆ ಇರಬೇಕು, 2 ಕೈಗಳಿರಬೇಕು, ಅದಕ್ಕೆ 5 ಬೆರಳಿರಬೇಕಂದು ನೀವು ಯೋಚನೆ ಮಾಡಿ ಮಾಡಿಕೊಂಡಿದ್ದೀಯಾ? ಯಾರು ಮಾಡಿಕೊಟ್ಟರು? ಯಾರೋ ಗೊತ್ತಿಲ್ಲ, ಏನೋ ಕಂಡು. ನಿಮ್ಮ ತಾಯಿ ಮಾಡಿದ್ದಾರ? ತಾಯಿ ಕೈಯಲ್ಲಿಲ್ಲ. ತಂದೆ ಮಾಡಿದ್ದಾರ? ಅವ್ರ ಕೈಯಲ್ಲಿಲ್ಲ. ಯಾರು ಮಾಡಿದ್ದಾರಪ್ಪ ಈ ಕೈ? 5 ಬೆರಳು ಯಾರು ಮಾಡಿದ್ದಾರೆ? ಯಾರು ಮಾಡಿದ್ದಾರೋ ಗೊತ್ತಿಲ್ಲ, ಅಲ್ಲಿ ಕಂಡು ಬರ್ತಾಯಿದೆ. ಇಷ್ಟೇ ನೋಡೋದು, ಇದೇ ಹೇಳ್ತೀವಿ ಅಷ್ಟೇ. ಸೂರ್ಯ, ಚಂದ್ರ, ನಕ್ಷತ್ರ ಹೇಗಿದೆಯೋ ಈ ಶರೀರವೂ ಇದೆ ಅಷ್ಟೇ. ನೀವು ಬೇಕಾದರೆ ಬಳಸ್ಕೋ, ಬಟ್ ಅಭಿಮಾನ ಬೇಕೆ? ಸೂರ್ಯನ ಬೆಳಕು ಇದೆ. ಸೂರ್ಯ ಹುಟ್ಟಿದ್ದರೆ, ಸೂರ್ಯ ಉದಯವಾದರೆ ಎಲ್ಲರಿಗೆ ಹಗಲಾಗುತ್ತದೆ. ಹಗಲು ನಿಮಗಾಗ್ತದೆ, ನಮಗಾಗ್ತದೆ. ಯಾರೊಬ್ಬರು ಹೇಳ್ತಾರೆ, ಅಬ್ಬಾ ಇವತ್ತು ಏನು ವಾರ? ಮಂಗಳವಾರನ? ನನ್ನ ಮಂಗಳವಾರ ಬಂತು ಎಂದು ಹೇಳ್ತೀವಿ. ನೀವು ಹೇಳ್ತಾರೆ, ಇದೇನು ಗುರುಗಳೇ, ನಿಮ್ಮ ಎಲ್ಲರಿಗೂ ಮಂಗಳವಾರ?
ನಿಮ್ಮ ಮಂಗಳವಾರವೇ ಏನು? ಇದು ಹಗಲು ರಾತ್ರಿ ಹೇಳ್ತೀವಿ. ಈಗ ನನ್ನ ಹಗಲಾಯಿತು ಎಂದು ಹೇಳ್ತೀವಿ. ನಿಮ್ಮ ಹಗಲೇನು ಎಲ್ಲರದು. ಹಾಗೆ ಈ ದೇಹವಷ್ಟು ಹಾಗೆ ಪಂಚಭೂತಗಳು ಯಾರೂ ಮಾಡಲಿಲ್ಲ. ಈ 5 ಬೆರಳುಗಳು, ಕೈ, ಕಾಲು, ತಲ ನಾವು ಯಾರೂ ಮಾಡಲಿಲ್ಲ, ಎಲ್ಲರೂ ಮಾಡಿದ್ದೇ. ಸೂರ್ಯ, ಚಂದ್ರ, ನಕ್ಷತ್ರ, ಪೃಥ್ವಿ, ಪಂಚಭೂತಗಳು ಹೇಗಿವೆಯೋ ಇದು ಹಾಗೆ ಯಾರೋ ಮಾಡಿದ್ದು ಪೃಥ್ವಿಯಲ್ಲಿ, ಭೂಲೋಕದಲ್ಲಿ ಕಂಡು ಬರುತ್ತಾ ಇದೆ. ಇದನ್ನು ಸುಮ್ಮನೆ ಬಳಸ್ಕೊ. ಈ ಕೈ ಅಲಗಾಡಿಸಬೇಕಾ ಅಲಗಾಡಿಸಿ, ಕೈಯಿಂದ ಪುಸ್ತಕ ಹಿಡ್ಕೊಳ್ಳಬೇಕಾ ಹಿಡ್ಕೊ, ನಂತರ ಕೈಯನ್ನು ಬಿಡು. ಬಟ್ ನನ್ನದು ಎಂದೇಕೆ ಅನಾವಶ್ಯಕ ಅಭಿಮಾನ? ಕಣ್ಣು ನೋಡ್ತಾ ಇದ್ದರೆ ನೋಡಲಿ, ಕಣ್ಣು ನೋಡಿದ್ದರೆ ತಿಳ್ಕೊ, ಅಷ್ಟೇ ಹೊರತು ನಾನು ಎಂದು ಅಭಿಮಾನವೇಕೆ? ಅಭಿಮಾನವಿಲ್ಲದೆ ಕಣ್ಣಿನಿಂದ ನೋಡೋಕ್ಕಾಗಲ್ಲವ? ಕಣ್ಣು ತೆಗೆಯುತ್ತದೆ, ವಸ್ತುವಿದೆ, ಒಳಗೆ ಜ್ಞಾನ ಆಗುತ್ತದೆ, ಮಧ್ಯದಲ್ಲಿ ಅಭಿಮಾನವೇಕೆ? ಅಭಿಮಾನ ಬೇಕಾ? ಅಭಿಮಾನವಿಲ್ಲದೆ ಉಸಿರು ನಡೆಯುತ್ತಾ ಇಲ್ಲವಾ? ಅಭಿಮಾನವಿಲ್ಲದೆ ಪ್ರಾಣ ನಡೆಯುತ್ತಾ ಇಲ್ಲವಾ? ಹಾಗೆ ಇದು ಕಣ್ಣು ನೋಡ್ತದೆ, ಕಿವಿ ಕೇಳ್ತದೆ, ಸ್ಪರ್ಶ ಮುಟ್ಟುತ್ತದೆ, ಇದು ಬಿಸಿ ತಂಪು ಗೊತ್ತಾ? ಅಭಿಮಾನ ಬೇಕೆ ಮಧ್ಯದಲ್ಲಿ? ಅದು ಅನಾವಶ್ಯಕ ಅಧ್ಯಾರೋಪ. ಅದು ಅನಾವಶ್ಯಕ ಅಧ್ಯಾರೋಪ ಮಾಡಿ ಅದರಿಂದಲೇ ದುಃಖ. ಸುಮ್ಮನೆ ಇಂದ್ರಿಯಗಳು ನೋಡ್ತವೆ, ಮನಸ್ಸು ನೋಡ್ತದೆ, ತಿಳ್ಕೊಳ್ತದೆ, ಸುಮ್ಮನೆ ಸಲಕರಣೆಗಳು. ಅವುಗಳು ನಾನು ಎಂದು ಅಭಿಮಾನ ಮಾಡಿದ್ದೀಯಲ್ಲ, ಹಾಗೂ ಅದೇ ನಿಮ್ಮನ್ನು ಸಂಸಾರ ಮಾಡಿಬಿಡ್ತಾ ಇದೆ. ಮರದು ಬಿಡಿಸುವುದು ಹೇಗೆ ನೋಡಿ? ಎಚ್ಚರ ಅರಿವು ನೋಡಿ, ಇಡೀ ಎಚ್ಚರ ಅರಿವು, ಎಚ್ಚರ ಪ್ರಜ್ಞೆ ಹೇಳ್ತೀವಿ ನೋಡಿ. ಎಚ್ಚರ ಪ್ರಜ್ಞೆಗೆ ಅಭಿಮಾನ ಬೇಡ, ಪ್ರಜ್ಞೆ ಒಳಗೆ ಅಭಿಮಾನ ಕಲ್ಪಿತ, ಅಧ್ಯಸ್ಥ. ಸುಮ್ಮನೆ ಎಚ್ಚರ ಪ್ರಜ್ಞೆ, ಎಚ್ಚರ ಅರಿವು, ಒಟ್ಟು ಎಚ್ಚರ ಅರಿವು ತಾನೇ ತಾನಿದೆ. ಅದಕ್ಕೆ ಯಾವ ಹೆಸರಿಲ್ಲ. ಅದು ನೀನು, ನಿನ್ನ ಎಚ್ಚರ ನನ್ನ ಎಚ್ಚರ ಎರಡು ಬಿಡಿಯಾಗಿದೆಯಾ? ನಿನ್ನ ಹಗಲು ನನ್ನ ಹಗಲು, ನಿನಗೆ ಸೂರ್ಯೋದಯ ನನಗೆ ಸೂರ್ಯೋದಯ ಬಿಡಿಯಾಗಿಲ್ಲ, ಎಲ್ಲರಿಗೂ ಒಂದೇ. ಉಸಿರು ನಿನ್ನ ಉಸಿರು ನನ್ನ ಉಸಿರು ಹೇಗೆ ಬಿಡಿಯಾಗಿಲ್ಲವೋ ಇದು ಅಷ್ಟೇ, ಇದು ಅಷ್ಟೇ. ನಿನ್ನ ಪ್ರಜ್ಞೆ ನನ್ನ ಪ್ರಜ್ಞೆ, ನಿನ್ನ ಎಚ್ಚರ ನನ್ನ ಎಚ್ಚರ ಬಿಡಿಯಾಗಿಲ್ಲ. ಆ ಎಚ್ಚರದಲ್ಲೇ ನೀನು ನಾನು ಎಲ್ಲರೂ ಇದ್ದೇವೆ. ಅರಿವು ಒಂದೇ. ಎಚ್ಚರ ಅರಿವು ಎಂಬುದು ಒಟ್ಟು ವ್ಯಾಪಕವಾದ ಅರಿವು, ಅಖಂಡವಾದ ಅನಂತವಾದ ಅರಿವಿನಲ್ಲಿ ನೀನು ಎಂಬ ಬುದ್ಧಿ ಇದೆ. ನೀನು ಎಂಬುದೊಂದು ವೃತ್ತಿ, ನಾನು ಎಂಬುದು ವೃತ್ತಿ. ವೃತ್ತಿಗಳೆಲ್ಲ ಅದೇ ಅರಿವಿನಲ್ಲಿವೆ. ಅರಿವಿಗೆ ವೃತ್ತಿ ಇಲ್ಲ. ಅರಿವನ್ನು ನೋಡುವಾಗ ಅರಿವು ಅರಿತುಕೊಳ್ಳುವುದಕ್ಕೆ ನಾನೆಂಬ ಅಭಿಮಾನ ಬೇಡ, ಬೇಕಾಗಿಲ್ಲ, ಇಲ್ಲದಿದ್ದರೂ ತಿಳ್ಕೊಳ್ತದೆ. ಅರಿವು ನಾನೆಂಬ ಅಭಿಮಾನವಿಲ್ಲದಿದ್ದರೂ ತಿಳ್ಕೊಳ್ತದೆ. ಈ ನಾನೆಂಬ ಅಭಿಮಾನ ಅನಾವಶ್ಯಕ ತಂದುಬಿಟ್ಟು ದುಃಖವನ್ನು ಅನುಭವಿಸ್ತಾ ಇದ್ದೀವಿ. ಅದರಿಂದ ಇವರು ಹೇಳ್ತಾರೆ, ಆತ್ಮ ಸ್ವತಂತ್ರ, ಆ ಅರಿವು ಸ್ವತಂತ್ರ. ನೀವು ಎಷ್ಟೆಷ್ಟು ಆ ಎಚ್ಚರ ಅರಿವು ಮೇಲೆ ದೃಷ್ಟಿ ಇಟ್ಟು ಅದನ್ನು ಓನಿಂಗ್ ಅಪ್ ಅಂದರೆ ಆತ್ಮಸಾತ್ ಕರೋತಿ, ಸಂಸ್ಕೃತದಲ್ಲಿ ಹೇಳಬೇಕು. ಅದು ತಾನು ಎಂಬುದು ನೀವು ಎಷ್ಟೆಷ್ಟು ಆ ಕಡೆಗೆ ದೃಷ್ಟಿ ಇಟ್ಟು ಅದರ ಮೇಲೆ ದೃಷ್ಟಿ ಇಡ್ತೀವೋ ಅದು ತಾನು. ಈ ನಾನು ಅಭಿಮಾನ ಕರಗಿ ಹೋಗುತ್ತದೆ, ಆ ಅರಿವೇ ತಾನು ಎಂದು ಗೊತ್ತಾಗ್ತಾ ಇರುತ್ತೆ. ಎಷ್ಟೆಷ್ಟು ನಾನು ಅಭಿಮಾನ ಕರಗಿ ಹೋಗ್ತದೋ ಅಷ್ಟಷ್ಟು ಆ ಅರಿವು ಉಳಿಯುತ್ತದೆ, ಅಷ್ಟಷ್ಟು ತಾನೇ ತಾನು, ಸ್ವಯಂ ಸಿದ್ಧ, ಸ್ವಯಂ ಪ್ರಕಾಶ. ಅದು ಪರಿಮಿತ ಇಲ್ಲ, ಜನ್ಮ ಮರಣಗಳಿಲ್ಲ, ದುಃಖ ಇಲ್ಲ, ತಾನೇ ತಾನಿದೆ, ಸ್ವಯಂ ಆಗಿದೆ, ಸ್ವತಃ ಸಿದ್ಧವಾಗಿದೆ. ಇದು ಸಾಧನ ಅಂದರೆ ಇದೇ ಮಾಡಬೇಕು. ಏನು ಮಾಡಬೇಕು ಅಂದರೆ ನಾವು ಪ್ರತಿಯೊಂದು ಕೆಲಸದಲ್ಲಿ ನಾನು ಮಾಡ್ತಾ ಇದ್ದೀನಿ, ಹಾಗೆ ಮಾಡಿದೆ, ಹೀಗೆ ಮಾಡಿದೆ, ಮಾಡಿದ ಕೆಲಸಗಳ ಅಭಿಮಾನ, ಕೆಲಸಗಳ ಫಲ. ಅದಕ್ಕೋಸ್ಕರ ಕರ್ಮಯೋಗದಲ್ಲಿ ಹೇಳ್ತದೆ ಫಲಾಭಿಮಾನ, ಕರ್ತೃತ್ವಾಭಿಮಾನ ಮಾಡಿಕೊಂಡು ಬಿಡ್ತೀವಿ. ಸಮಾಜದಲ್ಲಿ ಅದಕ್ಕೆ ಬೆಲೆ ಇದೆ. ನಾನು ಸಾಧಿಸಿದೆ ಎಂದು ಹೇಳಿಕೊಳ್ಳಬೇಕು ಅಲ್ಲವೇ? ಇದು ನನ್ನದು, ನಾನು ಸಾಧಿಸಿದೆ, ಹೀಗೆ ಮಾಡಿದೆ, ಎಲ್ಲ ಸಮಾಜದಲ್ಲಿ ಹೇಳಿಕೊಳ್ಳಬೇಕು. ಸಮಾಜವು ಮೋಕ್ಷಕ್ಕೆ ಅನುಕೂಲವಲ್ಲ. ಸಮಾಜವು ನಿನ್ನನ್ನು ಜೀವಭಾವದಲ್ಲೇ ಉಳಿಸುತ್ತದೆ, ಕರ್ತೃಭೋಕ್ತೃವೇ ಉಳಿಸುತ್ತದೆ, ಅಭಿಮಾನವೇ ಪ್ರೋತ್ಸಾಹ ಮಾಡ್ತದೆ. ನಾನು ಎಂದು ಅಭಿಮಾನ, ನಾನು ಎಂದು ಅಭಿಮಾನವೇ ಕೇಳ್ತದೆ, ಅಭಿಮಾನವೇ ಎಕ್ಸ್ಪೆಕ್ಟ್ ಮಾಡ್ತದೆ, ನಿರೀಕ್ಷಣೆ ಮಾಡ್ತದೆ. ಅಭಿಮಾನದಿಂದಲೇ ದುಃಖವೂ ಆಗುತ್ತದೆ. ನಿಮಗೆ ದುಃಖವಾದರೆ ಮಾತ್ರ ಸಮಾಜ ಏನು ಮಾಡಲ್ಲ. ನಾನು ಜೀವ, ನಾನು ಮಾಡಿದೆ, ನಾನು ಫಲಾಸಕ್ತಿ ಇಟ್ಕೊಂಡರೆ ಅದರಿಂದ ದುಃಖ ಅನುಭವಿಸಿದರೆ ಸಮಾಜ ನಿಮಗೇನು ಉಪಕಾರ ಮಾಡಲ್ಲ, ದುಃಖವೇನು ತೆಗೆಯಲ್ಲ. ಮಾತ್ರ ಅಭಿಮಾನ ಮಾತ್ರ ಹೇಳ್ಕೊಡ್ತದೆ, ಇವನೇ ಮಾಡಿದ, ಇವನೇ ಇದು. ಆದ್ದರಿಂದ ಸಾಮಾಜಿಕ ಜೀವನ ಜೀವಭಾವ ಇಟ್ಟುಕೊಂಡು ಜೀವಭಾವ ಹಂತದಲ್ಲಿ ನಡೆಯುತ್ತದೆ ಹೊರತು ಜೀವಭಾವವನ್ನು ದಾಟಿಸುವುದಕ್ಕಿಲ್ಲ. ನಿಮ್ಮ ಜೀವಭಾವ ದಾಟಿಸಲ್ಲ. ಏಕೆ? ಜೀವಭಾವ ಇಟ್ಟುಕೊಂಡು ಕರ್ತಭೋಕ್ತ ಇಟ್ಟುಕೊಂಡೇ ಇನ್ನೊಬ್ಬರ ಜೊತೆಗೆ ವ್ಯವಹಾರ. ಇದು ಮತ್ತೊಂದು ಮನುಷ್ಯನ ಜೊತೆಗೆ ವ್ಯವಹಾರ ಕರ್ತೃಭೋಕ್ತೃ ಭಾವ ಇಟ್ಕೊಂಡೇ ಮಾಡ್ತೀವಿ. ಅದರಿಂದ ವೇದಾಂತ ಒಂದೇ, ಗುರುಗಳು ಒಂದೇ. ನಿನ್ನನ್ನು ಕರ್ತೃಭೋಕ್ತೃ ಇಟ್ಟುಕೊಂಡು ವ್ಯವಹಾರ ಮಾಡಲ್ಲ.
ನೀನು ಕರ್ತೃಭೋಕ್ತೃ ಆಗಿದ್ದೇನೆ ಎಂದು ಬಂದರೆ ಅದು ತೆಗೆದುಬಿಟ್ಟು ನಿನ್ನ ಸ್ವರೂಪ ತೋರಿಸ್ತಾನೆ ಹೊರತು ನಿನ್ನನ್ನು ಕರ್ತ ಭೋಕ್ತ ಇಟ್ಟುಕೊಂಡೇ ಮಾತಾಡುವುದು, ಆ ಲೆವೆಲ್ನಲ್ಲೇ ಉಳಿಸುವುದು, ಆ ಲೆವೆಲ್ನಲ್ಲೇ ಮಾತಾಡಿಸುವುದು ಅದು ಮಾಡಲ್ಲ. ಏಕೆಂದರೆ ಅದು ಸಂಸಾರ, ನಿನಗೆ ದುಃಖ, ಅದು ನಿನಗೆ ಏಕೆ, ಅದು ಬೇಡ. ಅದು ಬಿಡಿಸಿ ನಿನ್ನನ್ನು ಸಾಕ್ಷಿ ಭಾವದಲ್ಲಿ ಉಳಿಸಿ ಅದು ಆ ಮಟ್ಟದಲ್ಲಿರು ಎಂದೇ ತೋರ್ತದೆ. ಅವನ ಉಪದೇಶ ಎಲ್ಲವೂ ಆ ಮಟ್ಟದಲ್ಲೇ ಇರುತ್ತದೆ. ಈಗ ಮಿಕ್ಕ ಲೌಕಿಕ ವ್ಯವಹಾರವೆಲ್ಲ ನಿನ್ನನ್ನು ಕರ್ತಭೋಕ್ತಾಗಿಟ್ಕೊಂಡೇ ಮಾತಾಡ್ತದೆ. ನೀನು ಕರ್ತಭೋಕ್ತ ಹಾಗೆ ಮಾತಾಡು, ಆ ಲೆವೆಲ್ನಲ್ಲೇ ಇರು, ಆ ಲೆವೆಲೇ ಕೆಲಸ ಮಾಡು, ಆ ಲೆವೆಲೇ ಮಾತಾಡು, ಆ ಲೆವೆಲೇ ಇರು. ಕರ್ತಭೋಕ್ತ ಬಿಟ್ಟರೆ ನಿನಗೆ ಹುಚ್ಚ, ನೀವು ಏನಾಯಿತು ವೇದಾಂತ ಕೇಳುವಕ್ಕೆ ಹೋಗ್ತಾ ಇದ್ದಾನಂತೆ, ದೇಹವಲ್ಲ ಇಂದ್ರಿಯವಲ್ಲ ಯಾರೋ ಹೇಳಿದ್ರಂತೆ ಅವನು ಕೇಳ್ತಾನಂತೆ. ದೇಹವೆಲ್ಲ ಇಂದ್ರಿಯವೆಲ್ಲ ಅಂದರೆ ಹುಚ್ಚ ನಿನಗೆ? ಎಲ್ಲರೂ ದೇಹವೇ. ಅವ್ರು ಹೇಳಿದ ಗುರುಗಳು ಯಾರು? ಅವನಿಗೆ ದೇಹವಿಲ್ಲವಾ? ಅವ್ರು ದೇಹವಿಲ್ಲದೆ ಮಾತಾಡ್ತಾನ? ಹೀಗೆ ಮಾತಾಡ್ತಾರೆ ಅಲ್ಲವೇ? ಆದ್ದರಿಂದ ಅವರು ನಿಮ್ಮನ್ನು ದೇಹವೆಲ್ಲ ಎಲ್ಲ ಜ್ಞಾನಕ್ಕೆ ಅವ್ರು ಬಿಡಲ್ಲ, ಅವ್ರ ವಿರೋಧಿಗಳು. ಲೋಕ ವ್ಯವಹಾರವೆಲ್ಲ ನೀವು ದೇಹ ಮಟ್ಟದಲ್ಲೇ ಇರಬೇಕು. ಇಂದ್ರಿಯ ದೇಹ ಅದೇ ಅಲ್ಲೇ ಉಳಿಸ್ತಾರೆ, ದಾಟಿಸಲ್ಲ ನಿಮ್ಮನ್ನು. ಆದರೆ ಒಂದು ವೇದಾಂತೋಪದೇಶ ಒಂದೇ ನಿಮ್ಮನ್ನು ಆ ಲೆವೆಲ್ನಿಂದ ನೋಡಲ್ಲ, ಅದು ಬಿಡಿಸಿ ಎಲ್ಲರಲ್ಲಿರುವುದ ಕಡೆ ದೃಷ್ಟಿಯನ್ನು ತಿರುಗಿಸುತ್ತದೆ. ಆ ಕಡೆಗೆ ನೀವು ಎಷ್ಟೆಷ್ಟು ದೃಷ್ಟಿ ತಿರುಗಿಸ್ತೀರೋ ಅಷ್ಟಷ್ಟು ಈ ವೈಯಕ್ತಿಕ ಭಾವ, ಕರ್ತೃತ್ವ ಭೋಕ್ತೃತ್ವ ಭಾವ, ಜೀವಭಾವ ಅಂದರೆ ಅಧ್ಯಾಸ, ಅನಿಸಿಕೆ ಏನೇ ಹೇಳು, ಆ ಅನಿಸಿಕೆ ತಪ್ಪೆಂದು ಗೊತ್ತಾಗ್ತದೆ. ಆ ಅಧ್ಯಾಸ ಕರಗಿ ಹೋಗುತ್ತದೆ, ತನ್ನ ಸ್ವರೂಪ ಸಹಜವಾಗಿದೆ ಎಂದು ಗೊತ್ತಾಗ್ತದೆ. ಅದು ಎಲ್ಲರಲ್ಲಿ ಇದೆ, ಸ್ವತಃಸಿದ್ಧವಾಗಿದೆ. ಅದೇ ಇಲ್ಲಿ ಗುರುಗಳು ಹೇಳ್ತಾ ಇದ್ದಾರೆ, ನೀವು ಸ್ವತಃಸಿದ್ಧವಾಗಿರುವ ಆ ಚೇತನ ಆತ್ಮ ಇರುವಾಗ ಇದೇಕೆ ತಿಳ್ಕೊಳ್ತಾ ಇದ್ದೀವಿ ಎಂದು. ಕೂಟಸ್ಥ ಆತ್ಮ ಇದೆ ನೆಕ್ಸ್ಟು, ಸ್ವಲ್ಪ ಹೇಳಿದ್ದೀನಿ ಈಗ. ಕೂಟಸ್ಥ ಆತ್ಮ ನಾಳೆ ಹೇಳ್ತೀನಿ ಅಷ್ಟೇ. ಕೂಟಸ್ಥ ಆತ್ಮ ಹೇಳಿದರೆ ಮೇನ್ ಪಾಯಿಂಟ್ ಆಯಿತು. ಅದಾದ ನಂತರ ಆತ್ಮಕೃತು ಇನ್ನೂ ಒಂದೆರಡು ಪಾಯಿಂಟ್ಗಳಿವೆ. ಪ್ರಮಾತೃತ್ವವಲ್ಲ ಎಂದು ಒಂದು ಪಾಯಿಂಟ್ ಇದೆ. ಕೂಟಸ್ಥ ಆತ್ಮ ಪ್ರಮಾತೃತ್ವ ಅಲ್ಲ ಎಂದು ಹೇಳಿಬಿಟ್ಟರೆ 2ನೇ ಅಧ್ಯಾಯ ಮುಗಿಯುತ್ತದೆ ಅಷ್ಟೇ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ.